ನಮ್ಮ ಕುಟುಂಬಕ್ಕೂ ಒಂದು ಎಚ್ಚರಿಕೆ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಪರವರಕ್ಕೆ ಹೋಗಿ ಸೇರ್ಬೇಕಲ್ಲ ಅಂತ ಹೇಳಿ ದೇವರು ಕೊಟ್ಟಿರೋ ವಾಕ್ಯನ ನಾವು ಇವತ್ತು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ದೇವರು ಪ್ರಸ್ತಾವಿಸೋದ್ರ ಎಸೆಕಿಯೇಲ್ 3ನೇ ಅಧ್ಯಾಯ 17ನೇ ವಾಕ್ಯ. ಎಸೆಕಿಯೇಲ್ ಎಸೆಕಿಯೇಲ್ 3ನೇ ಅಧ್ಯಾಯ. ಈಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ದೇವರ ಸ್ತೋತ್ರ, ಹಲ್ಲೆಲೂಯಾ. ಒಂದೊಂದು ಎಚ್ಚರಿಕೆ ಮುಂಚೆನೂ ಈ ವಾಕ್ಯ ನಾವು ಓದ್ಬಿಟ್ಟೆ ನಾವು ಎಚ್ಚರಿಕೆ ತಗೋಬೇಕು. ಯಾಕಂದ್ರೆ ದೇವರು ಕೊಟ್ಟರೆ ವಾಕ್ಯ ದೇವರಿಗೆ ನನ್ನ ಹತ್ರ ಅಂತ ನನ್ನ ಬಾಯಿಂದ ನನಗೆ ಹೇಳ್ಕೊಂಡು ಆ ವಾಕ್ಯನ ಜನಕ್ಕೆ ಹೇಳುವಂತ ಹಾಕಿದಾರಲ್ಲ. ಅಂದ್ರೆ ದೇವ್ರ ವಾಕ್ಯನ ನಾವು ದೇವರು ಏನೇನು ಕೊಟ್ಟಿದ್ದಾರೋ ಅದನ್ನ ನಾವು ನಿಮಗೆ ನಾನು ಬಿಡಿಸ್ಕೊಡ್ತಾ ಇದ್ದೀನಿ. ನನಗೆ ದೇವ್ರು ಕೊಟ್ಟರನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನನಗೂ ಅದೇನೆ ನಿಮ್ಕೊಳ್ತೀನಿ. ಈ ವಾಕ್ಯನ ಸ್ವಲ್ಪ ನಿಮ್ಗೆ ಎಲ್ಲ ಬಿಡಿಸ್ಕೊಡ್ಬೇಕು, ಅರ್ಥ ಮಾಡಿರ್ತಾರ ಮಾಡಬೇಕು. ಅದು ಮಾತ್ರ ಈ ವಾಕ್ಯ ಬರ ನಡಿಬೇಕಲ್ಲ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿ. ಈಗ ನಾವು ನಮ್ಮ ಚಾನಲ್ ಕರ್ತವ್ಯ, ನಿಮ್ಮ ಮಕ್ಕಳು ಕೊಟ್ಟರೆ ನಮಗೆ ಕೊಟ್ಟರೆ ಕರ್ತವ್ಯ ಸ್ವಲ್ಪ ಈ ವಾಕ್ಯ ನಾವು ಹೇಳ್ಕೊಡ್ತೀನಿ ತಂದೆ ಸ್ವಲ್ಪ ಈ ವಾಕ್ಯನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಥರ ಕರ್ತವ್ಯ ಸ್ವಲ್ಪ ಕರ್ತವ್ಯ ತಿರುಗಿ ಮಾಡಬೇಕು. ಒಬ್ಬೊಬ್ಬರು ಕರ್ತವ್ಯ ಅವರ ತಕ್ಕದಂತೆ ಕರ್ತವ್ಯ ಅರ್ಥ ಮಾಡೋ ಥರ ಮಾಡ್ತದೆ ಸ್ವಲ್ಪ. ನೀವು ವಾಕ್ಯ ಪ್ರಕಾರ ನಡೆಯೋಕ್ಕೆ ಕರ್ತವ್ಯ ಸ್ವಲ್ಪ ನೀವು ನಮ್ಮ ನಡೆಸಿಯಪ್ಪ. ನೀವೇ ನಮ್ಮ ಕರ ಹಿಡಿದು ನಡೆಸಬೇಕು. ಈ ವಾಕ್ಯದಿಂದ ನಾವು ನಡೆದು ಕರ್ತವ್ಯ ಸ್ವಲ್ಪ, ನಾವು ಎಚ್ಚರಿಕೆಯಿಂದ ನಡೆದು ಕರ್ತವ್ಯ ಸ್ವಲ್ಪ. ನಮ್ಮ ಪರಲೋ ರಾಜ್ಯನ ತೊಂದರೆ ಮಾಡಬೇಕು. ಅದಕ್ಕೆ ನೀವೇ ಜೊತೆಗಿರಬೇಕು. ಪವಿತ್ರ ಆತ್ಮನೆ ನೀವು ಜೊತೆಗಿತ್ತು ನಮ್ಮನ್ನು ನಡೆಸಬೇಕು. ಬಿಕ್ಕ ಟೈಮೆಲ್ಲ ಕರ್ತವ್ಯ ಸ್ವಲ್ಪ ನಿಮ್ಮ ಕರೆಗೆ ಒಪ್ಪಿಸ್ತೀವಿ ತಂದೆ ಸ್ವಲ್ಪ ನೀವೇ ನಡೆಸಬೇಕಂತ ಏಸು ಕ್ರಿಸ್ತ ಪಾದಕ್ಕೆ ಬುದ್ಧಿ ಮಾಡಿ ಬೇಡಿಕೊಡ್ತಂದೆ. ನಮ್ಮ 4 ಎಚ್ಚರಿಕೆ ನಾವು ಪಾತು 4 ವಿಧವಾದ ಒಂದು ಎಚ್ಚರಿಕೆಯನ್ನು ದೇವರು ನಮಗೆ ನೀಡಿದ್ದಾರೆ. ಅದು ಫಸ್ಟ್ ನಮ್ಮ ಪಾತು ನಾವು ನೋಡ್ಬಿಟ್ಟಿದೀವಿ ಈ ಎಪಿಸೋಡ್ನ ಮುಂಚೆ. அது 4 எச்சரிக்கை ஒரு தடவை உங்களுக்கு ஞாபகப்படுத்திட்டு 5வது எச்சரிக்கை ಯಾವ 4 ಎಚ್ಚರಿಕೆ ನಾವು ಮೊದಲೇ ಮಾತಾಡಿದ್ವಿ ಅನ್ನೋದು ಈಗ ನಾನು ಸೂಚಕವಾಗಿ ಅದನ್ನ ಹೇಳ್ತೀನಿ, ನೀವು ಜ್ಞಾಪಕ ಇಟ್ಕೊಳ್ಳಿ. ಜೆನೆಸಿಸ್ 24:6 ಆದಿಕಾಂಡ 24ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಆದಿಯಾಗಮಂ 24ನೇ ಅಧಿಕಾರ ಅದರ ಪ್ರಕಾರ 6ನೇ ವಚನದಲ್ಲಿ ತಿರುಗಿ ಹೋಗದಬಡಿಗೆ ಎಚ್ಚರಿಕೆಯಾಗಿ ಮತ್ತೆ ಹಿಂದೇಟಾಕದೆ ನೀನು ಎಚ್ಚರಿಕೆಯಾಗಿರು ಅಂತ ದೇವರು ಮೊದಲನೇದು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ஒரு தடவை நீங்க கர்த்தரை நம்பி வந்துட்ட பிறகு திருப்பி போக கூடாது. ಯೇಸು ಸ್ವಾಮಿ ಕಡೆ ಒಂದ್ಸರಿ ನೀವು ಬಂದಿದ ಮೇಲೆ ಹಿಂದೇಟಾಗಿ ನೀವು ಹೋಗಬಾರದು ಅನ್ನೋದನ್ನ ದೇವರು ನಮಗೆ ಮೊದಲನೇ ಎಚ್ಚರಿಕೆಯಾಗಿ ಕೊಟ್ಟಿದ್ದಾರೆ. நீங்க போனீங்கன்னா நிறைய பிரச்சனை வரும்னு நம்ம கடந்த வாரங்கள நம்ம பார்த்துட்டோம். ಹಾಗೆ ಹೋದ್ರೆ ಏನೇನು ಆಗುತ್ತೆ ನಿಮಗೆ ಅಂತ ಅದನ್ನು ನಾವು ನೋಡಿದಾಯ್ತು. ಎರಡನೇದಾಗಿ ಕರ್ತೃ ವಚನ ವಾಕ್ಯ ಆದಿಕಾಂಡ 31ನೇ ಅಧ್ಯಾಯ 24ನೇ ವಾಕ್ಯ. ಆದಿಕಾಂಡದಲ್ಲಿ ಕೊಟ್ಟಿರುವ ಪ್ರಕಾರ 31:24 ಪ್ರಕಾರ ஜெனிசியஸ் 31:24 ஆதியாகமம் 21:24 அதுல என்ன போட்டிருக்குன்னா கர்த்தருடைய பிள்ளைகளுக்கு விரோதமா நம்ம தப்பு பேசவே கூடாது. ದೇವರ ಸೇವಕರಿಗೆ ವಿರೋಧವಾಗಿ ಯಾವ ಮಾತು ನಾವು ಎದುರಾಗಿ ಮಾತಾಡಕೂಡದು. ಸೇವಕರಿಗೆ ನನ್ಮೆ ಅன்றಿ ತೀಮೆ ಒಂದ್ರೆ பேசாதபடி ಎಚ್ಚರಿಕೆಯಾಗಿ ಒಳ್ಳೆದೇನೇ ಮಾತಾಡಬೇಕು, ಕೆಟ್ಟದ್ದು ಯಾವುದನ್ನು ಬೇರೆಯವ್ರ ಬಗ್ಗೆ ನೀವು ಹೇಳ್ಕೊಡೋದ್ರ ಬಗ್ಗೆ ನೀವು ಎಚ್ಚರಿಕೆಯಾಗಿ. நீங்க ஒரு பேசினா அதுக்கு என்ன பிரச்சனை வரும், என்ன ರೀತಿ ದೇವರ ಮಕ್ಕಳಿಗೆ ವಿರೋಧವಾಗಿ ನೀವು ಮಾತಾಡಿದ್ರೆ ಏನೇನು ಪ್ರತಿಫಲ ಬರುತ್ತೆ ಅನ್ನೋದನ್ನ ಎಚ್ಚರಿಕೆಯಾಗಿ ಇದ್ದು ನೋಡು ಅನ್ನೋದನ್ನ ಎರಡನೇದಾಗಿ ನಾವು ನೋಡಿ. ನಾವು ಪನಿಷ್ಮೆಂಟ್ ಬರೋದನ್ನ ನಾವು பார்த்தோம். ಅದಕ್ಕೆ ಏನೇನು ಶಿಕ್ಷೆಗಳು ನಾವು ಅನುಭವಿಸಬೇಕಾಗತ್ತೆ ಅಂತ ನಮಗೆ ದೇವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಎರಡನೇದಾಗಿ ಮೂರನೇ ಎಚ್ಚರಿಕೆ ಏನ್ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸೋಡಸ್ ಯಾತ್ರೆಯಾಗಮಂ ಎಕ್ಸೋಡಸ್ ಅಲ್ಲಿ ಎರಡನೇ ಪುಸ್ತಕ ವಿಮೋಚನಕಾಂಡ 19ನೇ ಅಧ್ಯಾಯ 12-21 ವಾಕ್ಯ ಪ್ರಕಾರ ಹೇಳಿಕೊಂಡ ವಿಮೋಚನಕಾಂಡ எக்ஸோடஸ் 12வது அதிகாரம் 12வது 21 வசனம். நீங்க சீனாய் மலை மேல கர்த்தர் வர்றாரு, அந்த மலை பரிசுத்தமா இருக்கணும். ಸೀನಾಯಿ ಬೆಟ್ಟದ ಮೇಲೆ ಪವಿತ್ರ ಆತ್ಮನಾದ ದೇವರು ಇಳಿದು ಬರ್ತಾರೆ. ಆದ್ರಿಂದ ಒಂದು ಎಚ್ಚರಿಕೆ ಕೊಟ್ಟರು. ಏನ್ ಎಚ್ಚರಿಕೆ ಅದು? ಯಾರು ಮಲೆ ತೊಡಕೂಡದು, ಆ ಬೆಟ್ಟದನ್ನೇ ನಾವು ಮುಟ್ಟಬಾರದು ಅಂತ ದೇವರು ಅವರಿಗೆ ಒಂದು ಮಾತು ಹೇಳಿದ್ದಾರೆ.
அப்படி தொட்டா நம்ம வந்து செத்துடுவோம்னு சொல்றாங்க. ಯಾರಾದರೂ ಆ ಸೀನಾಯಿ ಬೆಟ್ಟವನ್ನು ನೀವು ಮುಟ್ಟಿದ್ರೆ ಎಚ್ಚರಿಕೆ ಇರು, ನೀನು ಸತ್ತೋಗ್ತೀಯ ಅಂತ ಹೇಳಿ ದೇವರು ಎಚ್ಚರಿಕೆ ಕೊಟ್ಟರು ಮೋಶೆ ಮೂಲಕ. அது மட்டும் இல்ல, ಅದು ಒಂದೇ ಅಲ್ಲ, கர்த்தர் வாழ்ற ஆலயமாகிய நம்ம கூட பரிசுத்தமா இருக்கணும். ದೇವರ ಆಲಯವಾಗಿ ನೀವಿದ್ದೀರಿ, ನಿಮ್ಮ ಆಲಯವನ್ನು ಪರಿಶುದ್ಧವಾಗಿ ನೀವು ಇಟ್ಕೋಬೇಕು ಅನ್ನೋದು ನಮಗೆ ಇನ್ನೊಂದು ಎಚ್ಚರಿಕೆ ಅವರು ಕೊಡ್ತಾರೆ. நம்ம அந்த பரிசுத்த கல்ச்சா கூட நமக்கு ஒரு பனிஷ்மென்ட் உண்டு. ನಮ್ಮ ಶರೀರವನ್ನೇ ಪರಿಶುದ್ಧಗೆ ನಾವು ವಿರೋಧವಾಗಿ ಮಾಡಿದ್ರೆ ನಮಗೆ ಶಿಕ್ಷೆಗಳು ಬರುತ್ತೆ ಅಂತ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. கர்த்தருடைய பந்தி கம்யூனியன் கூட ಪರಿசுத்தமா நம்ம ஆச்சரிக்கணும். ಅದರಾದ್ಮೇಲೆ ದೇವರ ಪಂದಿಯಲ್ಲಿ ಪಾಲ್ಗೊಳ್ತೀವಿ, ಅದನ್ನ ಪರಿಶುದ್ಧವಾಗಿ ಆಚರಿಸು, ಆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆತರ ನೀವು ಆಚರಿಸಿಲ್ಲ ಅಂದ್ರೆ ಏನಾಗುತ್ತೆ, ಕೆಲವರು ಕಾಯಿಲೆ ಬಿದ್ದು ಕೆಲವರು ಮರಣವನ್ನು ಹೊಂದಿದ್ದಾರೆ ಅಂತ ಅದ್ರ ಮೂಲಕ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. நம்மள பரிசுத்தமா வைக்கலன்னா நமக்கு பனிஷ்மென்ட். ನಾವು ನಮ್ಮನ್ನೇ ಪರಿಶುದ್ಧವಾಗಿ ನಾವು ಹಿಂಬಾಲಿಸಿಲ್ಲ ಅಂದ್ರೆ ಅಥವಾ ಪರಿಶುದ್ಧವಾಗಿ ಇಲ್ಲ ಅಂದ್ರೆ ಅದಕ್ಕೆ ತಕ್ಕದಂತೆ ಶಿಕ್ಷೆ ದೇವರು ನಮಗೆ ಕೊಡುತ್ತಿದ್ದಾರೆ. ஏன்னா நம்ம கும்பிடுற கடவுள் பரிசுத்தமான கடவுள். ಯಾಕಂದ್ರೆ ನಾವು ಆರಾಧಿಸುವ ದೇವರು ಪರಿಶುದ್ಧ ದೇವರು, ಆದ್ರಿಂದ ನೀವು ಪರಿಶುದ್ಧರಾಗಿರಿ ಅಂತ ನಮಗೆ ಎಚ್ಚರಿಕೆ. அதனால என்னோட ಸ್ಥಳಕ್ಕೆ வரணும்னா நீங்க பரிசுத்தமா வரணும்ன்ற. ನಾನಿರೋ ಸ್ಥಳಕ್ಕೆ ನೀವು ಬರ್ಬೇಕಾದ್ರೆ ನೀವು ಪರಿಶುದ್ಧರಾಗಿದ್ರೆ ಮಾತ್ರ ಪರಿಶುದ್ಧ ಸ್ಥಳಕ್ಕೆ ಬರಕಾಗುತ್ತೆ. ಅದಕ್ಕೋಸ್ಕರ ನೀವು ಪರಿಶುದ್ಧರಾಗಿ ಇರಬೇಕು, ಜೀವಿಸಬೇಕು, ನಿಮ್ಮನ್ನು ಪರಿಶುದ್ಧರಾಗಿ ಕಾಪಾಡಿಕೊಳ್ಳಿ. ಈಗ ನಾಲ್ಕನೇದಾಗಿ ಅದೇ ಎಕ್ಸೋಡಸ್ ಅದೇ 23 அதிகாரம் 20-21 ವಚನத்துல ಅದೇ ತರ ಆ ವಾಕ್ಯದಲ್ಲಿ ಕರ್ತನ ದೂತನಿಗೆ ಮುಂಭಾಗ ಎಚ್ಚರಿಕೆ, ದೇವರ ದೂತರುಗಳಿದ್ದಾರೆ, ಅವ್ರ ಮುಂದೆ ನೀವು ಎಚ್ಚರಿಕೆಯಿಂದ ಇರಬೇಕು. ಏನದು? ஏன்னா கர்த்தருடைய தூதன் தான் உங்க மெசேஜ், உங்க ஜெபத்தை, உங்க கஷ்டத்தை, நீங்க விடுற கண்ணீரை, உங்க விண்ணப்பத்தை எல்லாத்தையும் கொண்டு போய் ஆண்டவர்கிட்ட கொடுக்கிறது. ನೀವು ದೇವರನ್ನ ನೋಡಿ ಏನೇನು ಹತ್ಕೊಂಡು ಪ್ರಾರ್ಥನೆ ಮಾಡ್ತೀರೋ, ಯಾವ ಒಂದು ಭಾರದಿಂದ ಪ್ರಾರ್ಥಿಸ್ತೀರೋ, ಈ ಪ್ರಾರ್ಥನೆಗಳೆಲ್ಲ ಯಾರು ತಗೊಂಡು ಹೋಗ್ತಾರೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ದೇವದೂತರುಗಳಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಕಣ್ಣೀರನ್ನು ನಿಮ್ಮ ಬೇಡಿಕೆಯನ್ನು ಯೇಸು ಸ್ವಾಮಿಗೆ ತಿಳಿಸೋದಕ್ಕೋಸ್ಕರ ಅವರು ತಗೊಂಡೋಗ್ತಾರೆ. ಅದರಿಂದ ನೀವು ಎಚ್ಚರಿಕೆ ಇದ್ದಾಗಿ. அதனால தூதருக்கு முன்பாக ரொம்ப எச்சரிக்கையா ஜெபம் பண்ணுங்க. ಆ ದೂತರುಗಳು ನಿಮ್ಮ ಕಣ್ಣೀರನ್ನು ನಿಮ್ಮ ಪ್ರಾರ್ಥನೆಯನ್ನು ತಗೊಂಡು ಕೊಡೋದಕ್ಕೋಸ್ಕರ ನೀವು ಎಚ್ಚರಿಕೆ ಇರಬೇಕು. நீங்க பரிசுத்தமா உங்களை பாதுகாத்து, ಆದ್ರಿಂದ ನೀವು ಪರಿಶುದ್ಧ ಜನರಾಗಿ ಇರಬೇಕು. அப்படி நீங்க எச்சரிக்கையா இருந்தா உங்க ஜெபம் கேட்கப்படும். ಈ ರೀತಿ ಪ್ರಾರ್ಥಿಸಿದ್ರೆ ನಿಮ್ಮ ಪ್ರಾರ್ಥನೆಗೆ ಬಿಡುಗಡೆ ಉಂಟು. அடுத்து அஞ்சாவதாக உங்களுக்கு ಈಗ ಐದನೇದಾಗಿ ನಾವು ನೋಡೋಣ. இன்னைக்கு பாருங்க, ಇವತ್ತು ನಾವು ನೋಡೋದು ಅದೇ ಎಕ್ಸೋಡಸ್, ಅದೇ 2ನೇ ಪುಸ್ತಕ ವಿಮೋಚನಕಾಂಡ 34ನೇ ಅಧ್ಯಾಯ 34ನೇ ಅಧ್ಯಾಯ 12ನೇ ವಚನ 12ನೇ ವಾಕ್ಯ. ಎಕ್ಸೋಡಸ್ 34 ಚಾಪ್ಟರ್ 12th verse. ನೀವು ಸೇರುವ ದೇಶದ ನಿವಾಸಿಗಳ ಸಂಗಡ ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅದು ನಿಮ್ಮ ಮಧ್ಯದಲ್ಲಿ ಕುರುಲಿಂಗನ ತಿರುಗುವುದು. ಆದ್ದರಿಂದ ನೀವು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಡಬೇಕು. என்ன சொல்றாங்க, நீ போய் சேர்ற தேசத்து குடியோட நீங்க என்ன பண்ணக்கூடாது, ಅಗ್ರಿಮೆಂಟ್ ಮಾಡக்கூடாது. ನೀವು ಯಾವ ದೇಶಕ್ಕೆ ಹೋಗಿ ಸೇರ್ತೀರೋ ಅದಕ್ಕೆ ಮುಂಚೆ ನೀವು ಬೇರೆಯವ್ರ ಜೊತೆಗೆ, ಯೇಸು ಸ್ವಾಮಿಗೆ ವಿರೋಧವಾಗಿರೋ ಜೊತೆಗೆ ನೀವು ಯಾವ ಒಪ್ಪಂದನೂ ಮಾಡ್ಕೋಬಾರದು. ಏನದು ಒಪ್ಪಂದ? இப்ப கர்த்தர் இல்லாதவங்க போய் நம்ம நல்லா ಫ್ರೆಂಡ್ಶಿಪ್ ஆயிடுவோம். ಯೇಸು ಸ್ವಾಮಿನ ಯಾರಿಗೆ ಗೊತ್ತಿಲ್ವೋ ಅವ್ರ ಹತ್ರ ಹೋಗಿ ಸಮಾಧಾನವಾಗಿ ಹೋಗೋದು, ಯಾವ ತರ ಅವ್ರು ಮೆಚ್ಚಿಕೊಳ್ಳೋದಂತೆ ನಾವು ನಡ್ಕೊಳ್ಳೋದು. ಏನು ಅವ್ರು ಮೆಚ್ಚಿಕೊಳ್ತಾರೆ? அப்படி ஃப்ரெண்ட்ஸ் ஆயிட்டா நம்ம என்ன சொல்லுவோம், நம்ம அவங்க வீட்டுக்கு போலாம், அவங்க நம்ம வீட்டுக்கு வரலாம் நம்ம சொல்லுவோம். ஒரு ಫ್ರೆಂಡ್ಶಿಪ್. ನಿಜವಾದ ಯೇಸುವನ್ನು ಯಾರಿಗೆ ಗೊತ್ತಿಲ್ವೋ ಅವರು ನಮಗೆ ಫ್ರೆಂಡ್ ಆಗ್ತಾರೆ. ಅವರು ನಿಮ್ಮನ್ನು ಮನೆ ಕರೀತಾರೆ, ನೀವು ಮನೆಗೆ ಹೋಗ್ತೀರಾ ಬರ್ತೀರಾ, ಅದೆಲ್ಲ ಒಳ್ಳೇದೇನೆ. ಆದ್ರೆ ಇನ್ನೊಂದು ಮಾಡಕ್ ಕೇಳ್ತಾರೆ. ಏನದು? ನಮ್ಮ வீட்டு பண்டிகைக்கு நம்ம கூப்பிடுவோம், ನಮ್ಮ ಮನೆ ಹಬ್ಬಕ್ಕೆ ನಾವು ಕರಿತೀವಿ. அப்ப அவங்க வீட்டு பண்டிகைக்கு அவங்க கூப்பிடுவாங்க. ಅವರು ಆರಾಧಿಸುವ ದೇವರಿಗೆ ಒಂದು ಹಬ್ಬ ಬಂದಾಗ ಅದಕ್ಕೂ ಅವರನ್ನು ನಿಮ್ಮನ್ನು ಕರೀತಾರೆ. நம்ம சொல்வோம், நம்ம வீட்டுல பலகாரம் செஞ்சு நம்ம வந்து பூಜೆ பண்ண கொடுப்போம். நம்ம அவங்க ನಾವು ಏನೇನೋ ಒಂದು ವಿಶೇಷವಾದ ಆಹಾರಗಳನ್ನು ಆಯತ್ತಪಡಿಸಿ ನಾವು ಅವರಿಗೆ ಕೊಡ್ತೀವಿ. ಸ್ವೀಟ್ நம்ம கொடுப்போம். ಸ್ವೀಟ್ ಎಲ್ಲ ನಾವು ಅವರಿಗೆ ಕೊಡೋರಾಗಿದ್ದೀವಿ. அப்ப அவங்க சொல்வாங்க, நாங்க பூஜை பண்ணி நீங்க சாப்பிடுங்கன்னு சொல்லுவாங்க. ಅವರು ಏನು ಹೇಳ್ಬಿಡ್ತಾರೆ, ನಾವು ಪೂಜಿಸುವ ಪದಾರ್ಥವನ್ನು ನೀವು ತೆಗೆದುಕೊಳ್ಳಲೇಬೇಕು. ஆனா ஏசப்பா என்ன சொல்றாங்கன்னா, ಆದ್ರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ, நீங்க அப்படி அவங்க பூஜை பண்ண சாப்பிடாதீங்க. ಯಾರೊಬ್ಬರು ಈ ತರ ವಿಗ್ರಹಕ್ಕೆ ಪೂಜೆ ಮಾಡಿದಾರೋ ಅದನ್ನ ನೀವು ತೆಗೆದುಕೊಳ್ಳೋದ್ರಲ್ಲಿ ಎಚ್ಚರಿಕೆ ಆಗಿರು. ஏன்னா நீங்க வந்து உங்க ಫ್ರೆಂಡ್ಶಿಪ್ நீங்க ரொம்ப கவனமா இருக்கணும். ಅವರು ನಿಮಗೆ ದೋಸ್ತ ಆಗಿರ್ಬೋದು, ಆದ್ರಿಂದ ನೀವು ಅದರಲ್ಲಿ ಎಚ್ಚರಿಕೆ ಆಗಿರು. ಅದರಲ್ಲಿ ನೀವು ಯಾವ ಸಮಾಧಾನನೂ ಹೊಂದಬಾರದು. நம்ம எல்லாத்தையும் அன்பா இருக்கலாம், எல்லாத்தையும் ಫ್ರೆಂಡ್ಶಿಪ್ இருக்கலாம், எல்லாத்தையும் போகலாம் வரலாம். ಎಲ್ಲರ ಜೊತೆಗೆ ನೀವು ಪ್ರೀತಿ ಉಳ್ಳವರಾಗಿ ಮೆಚ್ಚಿಕೊಳ್ಳೋರಾಗಿ ನೀವು ಇರಬಹುದು.
அவங்க வந்து எங்க கடவுளுக்கு நீங்க செஞ்சீங்க அப்ப நாங்களும் உங்க கடவுளுக்கு செய்யறோம் வாங்கன்னு சொல்லி நம்மள அவங்க கடவுள் கும்பிட வைக்க கூடாது. ನಮ್ಮ ದೇವರಿಗೆ ನೀವು ಬಂದು ಇದೆಲ್ಲ ಮಾಡಬೇಕು ಅಂತ ನಿಮ್ಗೆ ಕಂಡೀಷನ್ ಕೊಟ್ಟರೆ ನೀವು ಅದು ಮಾಡ್ಬೋದು. ஆனா அதனால சொல்றேன் ஆண்டு சொல்றேன் என்னை பார்த்து இப்படி ப்ரே பண்ணி திருப்பி அங்க ஒரு பூஜை பண்ணிட்டு அப்படி இருக்க கூடாதுன்னு சொல்றாரு. ಅನ್ನಕ್ಕೂ ಪ್ರಾರ್ಥಿಸ್ತೀರಾ ಅಲ್ಲಿರೋರ ಹತ್ರನೂ ಪ್ರಾರ್ಥಿಸ್ತೀರಾ ಅದು ಮಾಡಬಾರ್ದು. அதான் சொல்றேன் அங்க ஒரு கும்பிடு இங்க ஒரு கும்பிடுன்னு சொல்லுவாங்க. ಅಲ್ಲೂ ನಮಸ್ಕಾರ ಇಲ್ಲೂ ನಮಸ್ಕಾರ பிடிக்காதுன்னு சொல்றேன். ಇದು ಯೇಸುವಿಗೆ ಒಂದು ಅಸಹ್ಯವಾದ ವಿಷಯ. ஏன் கேட்டா ಏಕೆ ಅಂತ ಹೇಳಿದ್ರೆ நீங்க அந்த பலகாரத்துல போய் சாப்பிட்டீங்கன்னா ಅವರು ಬಡಿಸುವ ಆಹಾರವನ್ನು ಪೂಜಿಸಿರುವ ಆಹಾರವನ್ನು ನೀವು ತಗೊಂಡ್ರೆ ಏನಾಗುತ್ತೆ? ஏசப்பா அங்க இருக்க மாட்டாங்க உங்ககிட்ட. ಅವರು ನಿಮ್ಮನ್ನು ಬಿಟ್ಟು ಅಗಲ್ದು ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಅಸಹ್ಯವಾದ ವಿಷಯ ಅದು. ஏன்னா அவருக்கு பிடிக்காது. ಯೇಸು ಸ್ವಾಮಿಗೆ ಅಸಹ್ಯ ಇರೋದು ವಿಗ್ರಹಾರಾಧನೆ, ಅದಕ್ಕೆ ಬಡಿಸಿರುವ ಆಹಾರ. நம்ம கூட நம்ம பிள்ளைங்க நம்மள மட்டும் தான் அப்பா சொல்லணும் அம்மா சொல்லணும் யோசிக்கிற மாதிரி இல்லையா? ನಮ್ಮ ಮಕ್ಕಳು ನಮ್ಮನ್ನೇ ಅಪ್ಪ ಅಮ್ಮ ಅಂತ ಕರಿಬೇಕು. இப்போ உங்க பிள்ளைங்க இன்னொருத்தர போயிட்டு ಅಪ್ಪಾன்னு கூப்பிட்டா ಬೇರೆಯವರನ್ನು ನಿಜವಾದ ಅಪ್ಪ ಅಂತ ತಿಳ್ಕೊಂಡು ಕರೆದ್ರೆ ನಿಮ್ಗೆ ಕೋಪ ಬರುತ್ತಾ ಇಲ್ವಾ? எங்க அம்மா கூட ஒரு தடவை எங்க வழக்கம் இல்லை நாங்க வில்ಲೇಜ್ ಪಕ್ಕ ವಿಲೇಜ್ ಭಯಂಕರ ವಿಲೇಜ್ ಅಲ್ಲಿ 5ನೇ ಕ್ಲಾಸ್ ಮೇಲೆ ಕಲಿಯಾದ ಸ್ಕೂಲ್ ದೊಡ್ಡ ಹಳ್ಳಿಯಲ್ಲಿ ಇದ್ದಿದ್ದು. ಅಲ್ಲಿ ಸ್ಕೂಲಲ್ಲಿ 5ನೇ ಕ್ಲಾಸ್ ತನಕನೇ ಇತ್ತು. ಅಲ್ಲಿ ಓದ್ತಾ ಇದ್ದಿದ್ದು. அப்போ எங்க அம்மா இந்த சங்கத்தை பிள்ளைங்க படிக்க வைக்கிறது எங்க அக்கா 5ஆம் கிளாஸ் பாஸ் பண்ணிட்டா 6th ஸ்டாண்டர்ಡ್ போகணும். ನಮ್ಮ ಅಕ್ಕ 5ನೇ ಕ್ಲಾಸ್ ಪಾಸ್ ಆಗಿ 6ನೇ ಕ್ಲಾಸ್ಗೆ ಹೋಗ್ಬೇಕು. ಆ ಊರಲ್ಲಿ 5ನೇ ಕ್ಲಾಸ್ಗೆ ಲಾಸ್ಟ್ ಆರು ಇಲ್ಲ. ஒண்ணு எங்க அம்மாவுடைய அம்மா அப்பா இருக்காங்க எங்க ஆச்சி தாத்தா கொண்டு விட்டுட்டாங்க பிள்ளைய. ಅವ್ರು ಇವ್ರ ಅಕ್ಕಗೆ ಅಜ್ಜಿ ತಾತ ಇದ್ದಾರೆ. ಅವ್ರ ಜೊತೆಗೆ ಅವ್ರ ಮನೆಗೆ ಕಳಿಸ್ಬಿಟ್ಟು ಅಲ್ಲಿಂದ ಓದಕ್ಕೆ ಹೇಳ್ಬಿಟ್ರು. 2 ಅಕ್ಕ ವರಿ ಕೊಂಡು ವಿಟ್ಟಾங்க. ಇಬ್ರು ಅಕ್ಕಂದ್ರು ಅಲ್ಲೇ ಓದ್ತಾ ಇದ್ರು ಅಜ್ಜಿ ಜೊತೆಗೆ. ಕಲಾಕಚ್ಚೆ எங்க அம்மா போனாಕ ಸ್ವಲ್ಪ ದಿನ ಬಿಟ್ಟು ಅವ್ರು ಓದ್ತಾ ಇದ್ದಾರೆ ಅಂತ ಹೇಳಿ ಇವರು ಅಮ್ಮ ಮಕ್ಕಳಿಗೆ ನೋಡಕ್ಕೆ ಹೋಗಿದ್ದಾರೆ. பிள்ளைங்க வந்து ஐயோ அம்மா அப்பான்னு வந்து ஓடியாந்து பிடிப்பாங்கன்னு ரொம்ப சந்தோஷப்பட்டாங்க. ತಮ್ಮ ಮಕ್ಕಳು ಅಪ್ಪ ಅಮ್ಮ ಅಂತ ಬಂದು ಅಪ್ಪಿಕೊಳ್ಳುತ್ತಾರೆ ಅಂತ ಅನ್ಕೊಂಡು ಖುಷಿಯಾಗಿ ಹೋದ್ರು ಅಜ್ಜಿ ಮನೆಗೆ, ಅವ್ರ ತಾಯಿ ಮನೆಗೆ. ஆனா எங்க அக்கா 2 பேரும் ஓடி போய் எங்க தாத்தாச்சியை கட்டி பிடிச்சிட்டாங்க. போயிட்டு அம்மா வந்திருக்காங்க அப்பா வந்திருக்காங்க அது போய் சொல்றாங்களாம். ಆದ್ರೆ ಅಜ್ಜಿ ತಾತ ಅನ್ನ ಹೋಗಿ ಅಪ್ಪಿಕೊಂಡರು. ಅರೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಅವ್ರಿಗೆ ಹೇಳ್ತಾ ಇದ್ರು ಬಿಟ್ಟು ನಿಜವಾದ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅವರಿಗೆ. ನಮ್ಮ ಅಮ್ಮಗೆ ரொம்ப ಮನಸ್ಸಿಗೆ ವೇದನೆಯ ತಾಯಿಗೆ ನಿಜವಾಗ್ಲೂ ತನ್ನ ಮಕ್ಕಳು ನಮ್ಮನ್ನು ಅಪ್ಪ ಅಮ್ಮ ಅಂತ ಕರೆದಿಲ್ವಲ್ಲ ಅಂತ ತುಂಬಾ ಬೇಜಾರು ಪಟ್ಕೊಂಡ್ರು. ಆದ್ರೆ ನಾಗೆಲ್ಲ ಪಾಸ್ ಮಾಡಿ ಎங்க ಅಮ್ಮ ಬೇರೆ ಊರಿಗೆ ಹೊರಟಾಗ. ಆದ್ರಿಂದ ನಾವು ಇವರೆಲ್ಲ ಪಾಸ್ ಆದ್ಮೇಲೆ ಬೇರೆ ಊರಿಗೆ ಬಂದ್ರು. ಅಪ್ಪ ಅಮ್ಮ ಜೊತೆಗೆ ಇದ್ದು ಇವರು ಓದ್ತಾ ಇದ್ರು. ಬೇರೆ ಯಾರು ಸಾಕಬಾರ್ದು. ಸಾಕಿದ್ರೆ ಅವ್ರನ್ನ ಅಪ್ಪ ಅಮ್ಮ ಅಂತ ಕರಿತಾರೆ ಬಿಟ್ಟು ನಿಜವಾದ ಅಪ್ಪ ಅಮ್ಮನ ಬಿಟ್ಟು ಬಿಡ್ತಾರೆ ಅಂತ ಒಂದು ಮನಸ್ಸಲ್ಲಿ ಒಂದು உலக பிரகாரமாவே ஒரு அப்பா அம்மாவுக்கு எவ்வளவு கஷ்டமா இருக்குது. ನಿಜವಾಗ್ಲೂ ಪ್ರಪಂಚದಲ್ಲಿ ಇರುವ ಸಂತ ತಾಯಿ ತಂದೆಗೆ ತನ್ನನ್ನು ಅಪ್ಪ ಅಮ್ಮ ಅಂತ ಕರೆದಿಲ್ಲ ಅಂದ್ರೆ ಎಷ್ಟು ಮನಸ್ಸು ಬೇಜಾರಾಗತ್ತೆ. அப்ப நம்ம உருவாக்குற ஆண்டவரை ಅವರ ಬಿಟ್ಟುಟ್ಟು ನಮ್ಮ ಬೇರೆ ಯಾರಾದ್ರೂ ಅಪ್ಪ ಚೆನ್ನಾಗಿ ಕೋರ್ಮ ನಿಮ್ಮನ್ನು ನಮ್ಮನ್ನು ಉಂಟು ಮಾಡಿದ ದೇವರನ್ನು ನಾವು ದೇವರೇ ಅಂತ ಕರೆಯೋದು ಬಿಟ್ಬಿಟ್ಟು ಮನುಷ್ಯರು ಕೈಯಿಂದ ವಿಗ್ರಹಗಳು ಮಾಡಲ್ಪಟ್ಟಿರುವ ಆ ವಿಗ್ರಹವನ್ನು ತಂದೆ ತಾಯಿಯಿಂದ ನಮಸ್ಕಾರ ಮಾಡಿದ್ರೆ ನಿಜವಾದ ದೇವರಿಗೆ ಎಷ್ಟು ಬೇಜಾರಾಗುತ್ತೆ. ನಮ್ಮ ಅಪ್ಪ ಒಳಗಪುರ ಅಪ್ಪ ಅಮ್ಮ ವೀಡ ಮಾತಿಟ್ಟು ಊರ ಮಾತಿಟ್ಟು ಸ್ಥಿತಿಗೆ வந்துட்டோம். ನಿಜವಾದ ನಮ್ಮ ತಾಯಿ ತಂದೆ ಒಂದು ಒಂದು ದೊಡ್ಡ ಒಂದು ಸ್ಥಿತಿಗೆ ಬಂದ್ಬಿಟ್ರು. ಅವರು ಹಳ್ಳಿ ಬಿಟ್ಬಿಟ್ಟು ಕರ್ತರು ಏನು செய்வாரு? ಅರೆ ನಮ್ಮ ದೇವರು ಏನ್ ಮಾಡ್ತಾರೆ பாருங்க எரிச்சலுள்ள தேவன் அவரே. ಅವರು ಕೋಪಿಸಿಕೊಳ್ಳುವ ಕೋಪ ತುಂಬಿರುವ ದೇವರು. ಅದೇ 34ನೇ ಅಧ್ಯಾಯ 14 ವಚನ 34:14 ಅದೇ 34 ವಿಮೋಚಕದ 34 ಚಾಪ್ಟರ್ 14th ವರ್ಸ್. ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸ್ವಲ್ಪ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದಿದ್ದರೆ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡ ಬೀಳಬಾರದು. ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಂಡಿದ್ದಂತೆ ಜಾಗರೂಕರಾಗಿ ಮಾಡಿಕೊಂಡರೆ ಅವರು ತಮ್ಮ ದೇವತೆಗಳನ್ನು ಪೂಜಿಸಿ ಯಜ್ಞಗಳನ್ನು ಮಾಡುವಾಗ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡ ಬೀಳಬಾರದು. ನಾನು ಕೋಪಿಸಿಕೊಳ್ಳುವ ದೇವರು ಅಥವಾ ತುಂಬಾ ಬೆಂಕಿಯಂತೆ ಇರುವ ದೇವರು ನಾನು. ಯಾವಾಗ ಭಯಂಕರ ಕೋಪಂ ಹೊಟ್ಟೆ ಬೇರೆ ಯಾರ್ಯಾರು ನಿಮಗೆ ಕೂಪಿಟ್ಟಿಗೆನ ಕೋಪ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಆರಾಧಿಸಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಬೆಂಕಿ ತರ ನನಗೆ ಕೋಪ ಬರುತ್ತೆ ಅಂತಾರೆ. அப்படி நீங்க செஞ்சீங்கன்னா ಅಂತ ಆ ತರ ನೀವೇನಾದ್ರೂ ಮಾಡಕ್ ಹೋಗ್ಬಿಟ್ರೆ உங்க பிள்ளைங்க பேர பிள்ளைங்க ಮುತ್ತಾತವ ಏನು சொல்றாங்க ಮೊಮ್ಮಗುವಾ 4 ತಲೆಗೆ ವಿಚಾರಿಪಾರ. 4 ತಲೆ ಮಟ್ಟಿಗೂ ನಾನು ನಿಮಗೆ ವಿಚಾರಿಸುವ ದೇವರಾಗಿದ್ದೀನಿ. ಯಾಕಂದ್ರೆ ನನಗೆ ವಿರೋಧವಾಗಿ ನೀವು ಹೋಗ್ಬಿಟ್ರಿ ಅಂತ ಅವ್ರಿಗೆ ಬೇಜಾರು. என்ன விட்டுட்டு வேற யாரே நீங்க கும்பிட்டீங்கன்னா ನನ್ನನ್ನು ಮಾತ್ರ ಬಿಟ್ಬಿಟ್ಟು ಬೇರೆ ದೇವರಿಗೆ ಆರಾಧನೆ ಮಾಡಿಬಿಟ್ರೆ
எனக்கு ரொம்ப கோபம் வரும். ನಾನು ಕೋಪಿಸ್ಕೊಳ್ಳುವ ದೇವರಾಗಿದ್ದೀನಿ, ಹುಷಾರ್. 4 தலைமுறை விசாரிப்பேன். ಅದಕ್ಕೆ ಪನಿಷ್ಮೆಂಟ್ ಏನಂದ್ರೆ 4 ತಲೆಮಟ್ಟಕ್ಕೂ ನಿಮಗೆ ಶಿಕ್ಷೆ ಕೊಡುವರಾಗಿ ನಾನು ಇದ್ದೀನಿ ಅಂತ ನಮ್ಮ ದೇವರು ಹೇಳ್ತಾರೆ. அதே எக்ஸோடஸ் 20 அதிகாரம் 5ஆம் வசனம். ಅದೇ இதுல ஒரு கை வச்சுக்கமா, வச்சுக்காதேடு. விமோச்சன காண்ட 20ನೇ ಅಧ್ಯಾಯ 5ನೇ ವಾಕ್ಯ. ಎಕ್ಸೋಡಸ್ ಯಾತ್ರೆಯಾಗಮಂ 20 ಅಧಿಕಾರ 5ನೇ ವಚನ. ಅವುಗಳಿಗೆ ಅಡ್ಡಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಒಳಪಡಿಸುವವನಾಗಿದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲಾಂತರದವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೋಸ್ಕರ 1000 ತಲೆಗಳವರೆಗೂ ದಯ ತೋರಿಸುವವನಾಗಿಯೂ ಇದ್ದೇನೆ. ಓಕೆ, ಹಲ್ಲೆಲೂಯಾ. என்னையவே நம்பி வந்தவங்களுக்கு 1000 தலைமுறைக்கு ஆசீர்வாதத்தை கொடுப்பேன். ನೀವು ನನ್ನ ಮಾತ್ರ ನೀವು ಪರವಶದಿಂದ ನೀವು ಆರಾಧಿಸಿದ್ರೆ 1000 ತಲೆಮಟ್ಟಿಗೂ ನಿಮಗೆ ನಾನು ಆಶೀರ್ವಾದ ಮಳೆಯನ್ನು ಸುರಿಸ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆದ್ರೆ ಎಂಟ வந்துட்டு திருப்பி போய்ட்டா, ಆದ್ರೆ ನನ್ನನ್ನು ಬಿಟ್ಟು ಬೇರೆ ನೀವು ಅಗಲ್ದು ಹೋಗ್ಬಿಟ್ರೆ 4 தலைமுறைக்கு நான் விசாரிப்பேன். 4 ತಲೆಮಾರಿಗೂ ನಿಮಗೆ ಶಿಕ್ಷೆಗಳನ್ನು ನಾನು ಕೊಡುವ ದೇವರಾಗಿ. சொல்றீங்க, ஐயோ சாபம் வந்துச்சோ, ಇದು வந்துச்சೋ, ಅದೇ ಶಾಪ ಅಂತ ಹೇಳೋದು ಕೇಳಿಕೊಳ್ಳೋಣ. ಕೆಲವರು ಹೇಳ್ತಾರೆ, ಅದೇ ನಮ್ಮ ಮನೆಯಲ್ಲಿ ಶಾಪ ಬಂದ್ಬಿಡ್ತು. ಯಾಕೆ? ಯಾವುದೋ ಒಂದು ವಿಷಯದಲ್ಲಿ ನಿಜವಾದ ನಮ್ಮ ಯೇಸುವನ್ನು ಬಿಟ್ಟು ಬೇರೆ ದೇವರನ್ನು ಆರಾಧಿಸಿ ಅವರಿಗೆ ಮಾತು ಕಿವಿ ಕೊಟ್ಟರಿಂದ ನಿಮ್ಮ ಮನೆಯಲ್ಲಿ ಶಾಪ ಕೇಳುಗಳು ಬರಕ್ಕೆ ಸಾಧ್ಯವಿದೆ ಅಂತ ದೇವರು ನಮಗೆ ಎಚ್ಚರಿಕೆ ಕೊಡ್ತಾರೆ. நான் உங்களை ஆசீர்வதிக்கிறேன். ನಾನೇ ನಿಮ್ಮನ್ನು ಆಶೀರ್ವದಿಸುವ ದೇವರು. ஆண்டவர் சொல்றாரு, ஏசப்பா சொல்றாரு, நான் உங்களை ஆசீர்வதிக்கிறேன். ಯೇಸು ಸ್ವಾಮಿ ಹೇಳಿದರೆ ನಾನು ನಿಮ್ಮನ್ನು ಆಶೀರ್ವದಿಸುವ ದೇವರು. ಆದ್ರೆ நீங்க ಯಾರಿಗೆ ಥ್ಯಾಂಕ್ಸ್ சொல்றீங்க? ಅರೆ ನೀವು ಯಾರಿಗೆ ಥ್ಯಾಂಕ್ಸ್ ದೇವರೇ ಅಂತ ಹೇಳ್ತಾ ಇದ್ದೀರಾ? ಸ್ತೋತ್ರ ಅಂತ ಯಾರು ಕೇಳ್ತೀರಾ? அப்ப நான் உங்களுக்கு கொடுத்த ஆசீர்வாதம் என்ன இருக்குது? ನನ್ನ ಹತ್ರ ನೀವು ಆಶೀರ್ವಾದನ ಹೊಂದಿ ಇನ್ನೊಬ್ಬರಿಗೆ ಹೋಗಿ ಸ್ತೋತ್ರ ಹೇಳಿದ್ರೆ ಏನರ್ಥ? கோபம் வருமா இல்லையா? ನಮ್ಮ ದೇವರಿಗೆ ಕೋಪ ಬರ್ತದಾ ಇಲ್ವಾ? அப்ப ஆண்டுக்கு அதே மாதிரி சொல்ற ஆண்டவர். ಅದೇ ತರ ನಮ್ಮ ದೇವರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ಎಚ್ಚರಿಕೆ. ஏன் நீங்க அப்படி போக கூடாதுன்னு சொன்னா, ಯಾಕೆ ನೀವು ಆ ರೀತಿ ಎಲ್ಲ ಹೋಗಬಾರದು ಅಂತ ಹೇಳಿದ್ರೆ, நீங்க மற்றவங்களோட சேர்ந்து ಫ್ರೆಂಡ್ಶಿಪ್ ವச்சிட்டீங்கன்னா ಬೇರೆಯವರ ಜೊತೆಗೆ ನೀವು ಸಮಾಧಾನ ಹೊಂದಿಕೊಂಡು 15 ವರ್ಷமா 15ನೇ ವಾಕ್ಯದಲ್ಲಿ ಏನ್ ಕೊಟ್ಟಿದ್ದಾರೆ? ಅದೇ 20ನೇ ಅಧ್ಯಾಯ 15 ಇಲ್ಲ அந்த தேச அத சாரி 34 சாரி ಮುಚ್ಚರಕಂಡ 34 ಚಾಪ್ಟರ್ 15th ವರ್ಸ್. 34ನೇ ಅಧ್ಯಾಯ. ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳದಂತೆ ಜಾಗೃತರಾಗಿ ಮಾಡಿಕೊಂಡರೆ ಅವರು ತಮ್ಮ ದೇವತೆಗಳನ್ನು ಪೂಜಿಸಿ ಯಜ್ಞಗಳನ್ನು ಮಾಡುವಾಗ ಅವರಲ್ಲಿ ಒಬ್ಬನು ಯಜ್ಞ ಭೋಜನಕ್ಕೆ ನಿಮ್ಮನ್ನು ಕರೆದನು. ನೀವು ಹೋಗಿ ಭೋಜನ ಮಾಡಿರಿ. ಅದಲ್ಲದೆ ನೀವು ನಿಮ್ಮ ಗಂಡು இப்ப என்ன சொல்றாங்க? ஃபர்ஸ்ட் நீங்க எங்க வீட்டுக்கு வாங்க, நாங்க உங்க வீட்டுக்கு வரோம், நாங்க பலியிட்டு நீங்க புசிங்கன்னு சொல்லுவாங்க. ನೀವು ಬೇರೆ ಅನ್ಯ ದೇವರನ್ನು ನಮಸ್ಕಾರ ಮಾಡುವ ಜನರ ಹತ್ರ ನೀವು ಸಂಬಂಧ ಇಟ್ಕೊಂಡ್ರೆ ಮಕ್ಕಳೇ ಒಳ್ಳೆ ಚೆನ್ನಾಗಿ ಅಂತಾರೆ, ನೀವು ನಮ್ಮ ಮನೆಗೆ ಬನ್ನಿ, ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ನಿಮ್ಮನ್ನು ಕರೀತಾರೆ. ಆದ್ರೆ ಅಪ್ಪ அவங்க ಅದಕ್ಕೆ ಬಲಿಯಿಟ್ಟು ಸಾಫ್ಟ್ವೇರ್ ಶಾಪ ಕೆಲಸ ಮಾಡಿಬಿಡ್ತಾರೆ. ಆ ದೇವರಿಗೆ ಅವರು ಬಡಿಸಿರುವ ಆ ಒಂದು ಪೂಜಿಸಿರುವ ಪದಾರ್ಥವನ್ನು ನೀವು ತಿನ್ನೋ ತರ ನಿಮಗೆ ಕೊಡ್ತಾರೆ. அப்புறம் சொல்லுவாங்க, ஒண்ணு நம்ம எல்லாம் ரொம்ப ஃப்ரெண்ட்ஸா இருக்கிறோம், உங்க பொண்ணு எனக்கு கொடுங்க, ஏன் பொண்ணு எடுத்துக்கங்க அப்படின்னு பொண்ணை கொடுத்து பொண்ணு வாங்குவாங்க, பொண்ணு எடுப்பாங்க. ಹೆಣ್ಣು ಕೊಡಬೇಕು, ಹೆಣ್ಣು ತೆಗೆದುಕೊಳ್ಳೋಣ ಅಂತ ಸಂಬಂಧ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. நம்ம ரெண்டு குடும்பம் சம்பந்தம் வச்சுக்கலாம்னு சொல்லுவாங்க. ಎರಡು ಕುಟುಂಬನೂ ಸಂಬಂಧ ಇಟ್ಕೊಳ್ಳೋಣ ಅಂತ ಒಂದು ಸಂಬಂಧಕ್ಕೆ ಬರ್ತಾರೆ. அப்புறம் இங்க சர்ச்சைக்கு போகணுமா, இது அவசியமா, அதெல்லாம் தேவையில்லை. ಆಮೇಲೆ ಹೇಳ್ತಾರೆ, ಈ ಆರಾಧನೆಗೆ ಯಾಕೆ ಹೋದ್ರೆ ಒಂದು ದಿನ ನಮ್ಮ ಹತ್ರನೂ ಬನ್ನಿ ಪೂಜಿಸೋಣ ಅಂತ ಹೇಳ್ತಾರೆ. ಎವ್ರಿ ಸಂಡೇ போகணுமா, ஒரு ಸಂಡೇ போனா போದಾದನ್ನುவாங்க. ಯಾಕೆ ಪ್ರತಿ ಭಾನುವಾರ ಹೋಗ್ಬೇಕಾ? ಒಂದು ಭಾನುವಾರ ಹೋದ್ರೆ ಸಾಕಾಗಲ್ವಾ ಅಂತ ಹೇಳಿ ಇದನ್ನ ನಿಲ್ಲಿಸ್ಬಿಟ್ಟು ಆ ಕಡೆ ತಿರುಗಿಸ್ತಾರೆ. ಡೈಲಿ ಬೈಬಲ್ ವಾಸಿக்கணுமா, ஜெபம் பண்ணணுமான்னு கேட்பாங்க. ದಿನ ಬೈಬಲ್ ಯಾಕೆ ಹೋಗ್ತೀವಿ? ಬೇಡ, ಅಷ್ಟು ಅದೇನು ಎಲ್ಲಿದೆ ಅಂತ ಹೇಳ್ತಾರೆ. ಅப்புறம் நம்ம நினைச்சா கொஞ்சமா தள்ளிடுவாங்க. ಈ ರೀತಿ ನಿಮ್ಮನ್ನು ಯೇಸುವಿನ ಪ್ರೀತಿಯನ್ನು ಬಿಟ್ಟು ಅಗಲಿಸಿ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹುಷಾರು. நாங்க என்ன பைபிள் வாசிக்கிறோமா, நாங்க ஜெபம் பண்றோமா, நாங்க சர்ச்சுக்கு நாங்க நல்லாவே அப்படினுவாங்க. ನಾವೇ ಚೆನ್ನಾಗಿದ್ದೀವಿ, ನಾವೇನು ಬೈಬಲ್ ಓದ್ತಾ ಇದ್ವಾ, ನಾವು ಚರ್ಚಿಗೆ ಹೋಗ್ತಾ ಇದ್ವಾ, ಈ ರೀತಿ ಅವ್ರ ಬಗ್ಗೆ ಹೇಳಿದಾಗ ನಮಗೂ ಮನಸ್ಸು ಏನಾಗ್ಬಿಡುತ್ತೆ, ಹೌದಲ್ಲ ನಾವು ಏನು ಪ್ರಯೋಜನ, ನಮಗೆ ಕಷ್ಟದಲ್ಲ ಬಂದಿದೆ ಅಂತ ಒಂದು ಕೆಟ್ಟ ಮನಸ್ಸು ನಮಗೆ ಬಂದ್ಬಿಡುತ್ತೆ. ಅದೋಡ பெரிய தப்பெல்லாம் கிடையாது அப்படினுவாங்க. ಅದು ನೀವು ಆ ಥರ ನೀವು ಮಾಡಿದ್ರೆ ತಪ್ಪೇನಿಲ್ಲ ಅಂತ ನಮ್ಮನ್ನು ಸಮಾಧಾನ ಪಡಿಸ್ತಾರೆ.
இப்படி சொல்லி 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 நம்ம ஆண்டை விட்டு வெளியே ಈ தெரியும். ರೀತಿ ಅವರು ಮಾಡೋದು ಒಂದು ನಮ್ಮ ಯೇಸು ಸ್ವಾಮಿನ ಪ್ರೀತಿಯನ್ನು ಬಿಟ್ಟು ನಮ್ಮನ್ನು ಅಗಲಿಸಿ ಕರ್ಕೊಂಡು ಹೋಗ್ತಾರೆ. முதல் எச்சரிக்கை என்ன சொன்னார் ஆண்டவரே? ಮೊದಲನೇ ಎಚ್ಚರಿಕೆ ಏನು ಹೇಳಿದ್ರು? என்கிட்ட வந்துட்டு திருப்பி போயிடாதீங்க. ನನ್ನ ಹತ್ರ ಬಂದಿದ ಮೇಲೆ ನೀವು ಹಿಂದೆ ತಾಕಬಾರದು. அதுக்கு நீ பார்க்காம இருந்தாலே பரவாயில்ல. ಅದೇ ನನ್ನನ್ನು ಬಿಟ್ಟು ನೀವು ನನ್ನನ್ನು ನೋಡದೇ ಬೇಡ, ಬಿಟ್ಟು ಬಿಟ್ಟು ಹೋಗ್ಬಿಡಿ ಅಂತ. கர்த்தரை பத்தி அறிஞ்சு ருசிச்சு ಅವರ ಅನ್ಬುಗಳ வந்துட்ட பிறகு, ದೇವರನ್ನು ರುಚಿ ನೋಡಿ ಅವರ ಪ್ರೀತಿಯೊಳಗೆ ಬಂದಿದ ಮೇಲೆ, அவர் ஆசீರ್ವಾದ வாங்குற பிறகு, ಆಶೀರ್ವಾದವನ್ನು ಹೊಂದಿದ ಮೇಲೆ அவரை விட்டு போகாதீங்க சொல்றாரு. ಅವರನ್ನು ಬಿಟ್ಟು ನೀವು ದಯವಿಟ್ಟು ಹೋಗಬೇಡ. சிலவங்க நேத்து கூட ஒருத்தவங்க பேசிட்டு சொன்னாங்க, ನಿನ್ನೆ ಕೂಡ ಒಬ್ಬರ ಹತ್ರ ಮಾತಾಡ್ತಾ ಇದ್ದಿದ್ದು, நாங்க ஆண்டவரை விட மாட்டோம், எவ்வளவு ஃப்ரெண்ட்ஷிப் வச்சு நாங்க ஆண்டவரெல்லாம் விட மாட்டோம், ನಾವು ನಮ್ಮ ದೇವರನ್ನು ಬಿಟ್ಟು ಹೋಗೋದೇ ಇಲ್ಲಪ್ಪ ಅಂತ ಹೇಳಿದ್ರು. நாங்க அப்புறம் எவ்வளவு சர்ச்சைக்கு போறீங்க? மாசம் ஒரு நாள் ಚರ್ಚಿಗೆ போனா போதாதான்? ತಿಂಗಳಿಗೊಮ್ಮೆ ಹೋದ್ರೆ ಸಾಕಾಗಲ್ವಾ? ತಿಂಗಳಿಗೊಮ್ಮೆ ಆಲಯಕ್ಕೆ ಹೋಗ್ತೀವಿ ಅಂತ ಅವರೇ ಸಮಾಧಾನ ಪಡಿಸ್ಕೊಂಡು ಆ ತರ ಆಂಟಿ ಹತ್ರ ಹೇಳ್ತಾ ಇದ್ದಾರೆ. அங்க என்ன மெசேஜ் கொடுத்தாங்கன்னு ಕೇಟಾ, ಅಲ್ಲಿ ಏನು ಸ್ವಾರ್ಥೆಯನ್ನು ಸಾರಿದ್ರು ಸ್ವಲ್ಪ ಹೇಳಿ ನೋಡೋಣ. ಚರ್ಚಿಗೆ போனோம் முடிஞ்சு போச்சு, அவ்வளவுதான். ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದೀವಿ. ಅವ್ರು ಏನ್ ಹೇಳಿದ್ರು ನಮಗೆ ಇವಾಗ ಜ್ಞಾಪ ಇಲ್ಲ. அப்புறம் வாக்கியத்தை கேட்கலன்னா என்ன ಪ್ರಯೋಜನ? ವಾಕ್ಯವನ್ನು ನಿಮ್ಮ ಮನಸ್ಸಲ್ಲಿ ನೀವು ಜ್ಞಾಪಿಸ್ಕೊಂಡಿಲ್ಲ ಅಂದ್ರೆ ನೀವು ಆಲಯಕ್ಕೆ ಹೋಗಿ ಏನ್ ಪ್ರಯೋಜನ? இப்படியே நம்மள என்ன செய்வாங்க, இது தப்பு இல்ல, அது தப்பு இல்ல, அதெல்லாம் ஒண்ணு பிரச்சனை கிடையாது, அதெல்லாம் ஒண்ணு பிரச்சனை சொல்லி சொல்லி ஏசப்பா விட்டு ದೂರ ತಳ್ಳಿவாங்க. ಈ ರೀತಿ ಮಾಡಿದ್ರೆ ತಪ್ಪಿಲ್ಲ, ಅದು ಸರಿಗಿಲ್ಲ ಅಂತ ಹೇಳಿ ನಿಮ್ಮನ್ನು ಸಮಾಧಾನ ಪಡಿಸಿ ಯೇಸುವನ್ನು ಪ್ರೀತಿಯನ್ನು ಬಿಟ್ಟು ನಿಮ್ಮನ್ನು ಅಗಲಿಸಿ ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ. சொல்லுங்க நாங்களாம் அப்படிலாம் கிடையாது, நாங்களாம் ரொம்ப வைராக்கியமா இருக்கிறோம் கடவுள். ಅವೆಲ್ಲ ವೈರಾಗ್ಯವಾಗಿರುವ ಕ್ರೈಸ್ತರ ಮಕ್ಕಳು ಅಂತ ಹೇಳಿ ಚರ್ಚಿಗೆ போகலனாலும் பரவாயில்ல, நாங்க எங்க வீட்லயே வைவாசிக்கிறோம், ஜெபிக்கிறோம், வைராக்கியமா இருக்கிறோம் சொல்லுவாங்க. ಚರ್ಚಿಗೆ ಹೋಗ್ಬೇಕಾಗಿಲ್ಲ, ನಮ್ಮ ಮನೆಯಲ್ಲಿ ನಾವೇ ಸೇರಿ ನಾವೇ ಪ್ರಾರ್ಥನೆ ಮಾಡಿ ನಾವೇ ಚೆನ್ನಾಗಿದ್ದೀವಿ ಅಂತ ನಾವೆಲ್ಲ ವೈರಾಗ್ಯ ಇರುವ ಕ್ರೈಸ್ತರ ಮಕ್ಕಳು ಅಂತ ಹೇಳಿ ಹೆಮ್ಮೆ ಪಡ್ಕೊಳ್ತಾರೆ. ஆனா காலங்கள் செல்ல ಜಾಸ್ತಿ ಆಗ 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 ಓಡಿವಾಗ ಸಮಯ ಆಟೋಟ ಬಿಟ್ಟು ಮಾಡಿವಾಗ ಯೇಸು ಸ್ವಾಮಿಯನ್ನು ಬಿಟ್ಟು ಅಗಲು ದೂರ ಹೋಗ್ಬಿಡ್ತಾರೆ ಅವರು. ಇದಕ್ಕೆ ತಾನು ಆಟೋಟ ಯಾರ್ಯಾರು ಬರ್ತಾರೆ சொல்லுங்க ಆண்டವರೇನು ಕೇಟೆ. ಆಗ ನಾನು ಯೇಸಪ್ಪ ಹತ್ರ ಕೇಳಿದೆ, ಈ ರೀತಿ ಯಾರಾದರೂ ನಿಮ್ಮನ್ನು ಬಿಟ್ಟು ಅಗಲು ಹೋಗಿರೋದು ಯಾರಾದರೂ ಒಬ್ಬ ವ್ಯಕ್ತಿ ಬಗ್ಗೆ ವೇದ ಪುಸ್ತಕದಲ್ಲಿ ತಿಳಿಸ್ಕೊಡಿ, ನಾನು ಅದ್ರ ಬಗ್ಗೆ ಹೇಳಬೇಕು ಅಂತ ಯೇಸಪ್ಪ ಹತ್ರ ಕೇಳಿದೆ. ஆண்டவர் அழகா சாலமோன் ராஜா பத்தி சொன்னார். ಆಗ ದೇವರು ನನಗೆ ಸಾಲಮನ್ ರಾಜ ಅಂತ ಒಬ್ರು ಇದಾರಲ್ಲ ಅವನ ಬಗ್ಗೆ ನೀವು ಓದು ನೋಡ್ಕೋ ಅಂತ ಹೇಳಿದ್ರು. நமக்கு எல்லாருக்கும் தெரியும் சாலமோன் ராஜா பத்தி நிறைய பேர். ಸಾಲಮನ್ ಜ್ಞಾನಿ ಅಂದ್ರೆ ರಾಜ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವರು ಚಿನ್ನ பிள்ளையா இருக்கும்போதே ஆண்டவர்ட்ட பிரேயர் பண்ணிட்டு இருந்தாரு. ಚಿಕ್ಕ ವಯಸ್ಸಲ್ಲೇ ಪ್ರಾರ್ಥಿಸುವ ಒಂದು ವ್ಯಕ್ತಿಯಾಗಿ ಬೆಳೆದರು. அவர் வளர்ந்த பிறகு அவங்க அப்பா இருந்து தாவೀது இருந்து அவர் ಪಟ್ಟத்துக்கு வந்தாரு. ದಾವೀದನ ಮಗನು ದಾವೀದ ತರ ಅವನು, ಆದ್ರೆ ಅವನು ಸತ್ತೋದ್ಮೇಲೆ ಇವನು ರಾಜವಾಗಿ ಅಭಿಷೇಕ ಹೊಂದಿದನು. அப்ப ஆண்டவர்ட்ட போயிட்டு ஆண்டவரே எனக்கு ஆசீர்வாத தாங்கன்னு சொல்லி கேட்டாரு. ದೇವರ ಹತ್ರ ಹೋಗ್ಬಿಟ್ಟು ನನಗೆ ಆಶೀರ್ವಾದ ಬೇಕು ಅಂತ ಬೇಡ್ಕೊಂಡ ಸಾಲಮನ್. சாலமோன் நேர ஆண்டவர் வந்து உனக்கு என்னப்பா வேணும்னு கேட்டார். ಒಂದಿನ ದೇವರೇ ಬಂದ್ಬಿಟ್ಟು ಮಗಮಗವಾಗಿ ನಿನಗೆ ಏನು ನನ್ನ ಹತ್ರ ಬೇಡ್ಕೊಡ್ದೆ ನಾನು ಕೊಡ್ತೀನಿ ಅಂತ ಬಂದು ಕೇಳಿದ್ದಾರೆ. ಏನು ಕೇಳಿದ್ರು ಇವರು? இன்னைக்கு நம்ம எல்லாம் பிரேயர் பண்ண நம்ம முன்னாடி ஆண்டவர் கேக்குறாரா? ನಾವು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಎದುರುಗಡೆ ಬಂದ್ರೆ ಹೇಗಿರುತ್ತೆ ನಮಗೆ? எவ்வளவு சந்தோஷமா இருக்கும், நம்ம கிட்ட வராரா? ಸಂತೋಷವಾಗಿರುತ್ತೆ. ಆತರ பண்றோம் ஆண்டவர் கொடுக்குறாரு, அவ்வளவுதான். ನಾವು ಪ್ರಾರ್ಥಿಸ್ತೀವಿ, ಆದ್ರೆ ದೇವರು ನಮಗೆ ನೀಡುತ್ತಾರೆ. ஆனா உங்க முன்னாடி வந்து ஏசப்பா வந்து உங்ககிட்ட கேட்டாக்கா எவ்வளவு நல்லா இருந்திருக்கும். ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಟು ನಿನಗೆ ಏನ್ ಬೇಕು ನಾನು ಕೊಡಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿದ್ರೆ எவ்வளவு சந்தோஷமா இருக்கும் நமக்கு. ಎಷ್ಟು ಚೆನ್ನಾಗಿರುತ್ತೆ ನಮಗೆ. ஆனா இந்த சாலமோன் ராஜா அவ்வளவு நல்லவராம். ಸಾಲಮೋನು ಅಷ್ಟೊಂದು ಒಳ್ಳೆಯವನು. ದೇವರೇ ಬಂದು ಮಗಮಗವಾಗಿ ಅವನ ಹತ್ರ ಮಾತಾಡ್ತಾರೆ. உனக்கு என்னப்பா வேணும் கேட்டாரு. ನೀನು ನನ್ನ ಹತ್ರ ಏನಾದ್ರೂ ಬೇಡ್ಕೋ, ನಾನು ನಿನಗೆ ನೀಡುತ್ತೀನಿ ಅಂತ ಅವನ ಹತ್ರ ಕೇಳಿದ್ರು ದೇವರು. எல்லாத்தையும் தரேன்னு சொன்னாராம். ಆಶೀರ್ವಾದ ಎಲ್ಲ ನೀನು ಪಡೆದುಕೊಳ್ಳುತ್ತೀಯ, ಏನು ಕೇಳು ನನಗೆ. அதுக்கு அவர் சொன்னாரா, ಆಗ ಸಾಲಮೋನು ಏನು ಕೇಳಿರ್ಬೋದು? எனக்கு ஞானமுள்ள இதயத்தை தாங்க ஆண்டவரே, இந்த ஜனங்களெல்லாம் நியாயம் விசாரிக்கிற மாதிரி ಜ್ಞಾನವುಳ್ಳ ಇದೆ ತಾಂಗ. ಎಲ್ಲ ಜನನು ನಾನು ನೀತಿ ವಿಚಾರಣೆ ಮಾಡದಂತ ಒಳ್ಳೆ ಯೋಗ್ಯತೆ ಬುದ್ಧಿ ನನಗೆ ಬೇಕು, ಆ ಜ್ಞಾನವನ್ನು ನನಗೆ ಕೊಟ್ರೆ ಸಾಕು ಅಂತ ದೇವರ ಹತ್ರ ಬೇಡ್ಕೊಂಡ. ಆಂಡರ್ ಕೊಡ್ತಿದ್ದಾರೆ. ದೇವರು ಮೆಚ್ಚಿಕೊಂಡು ಅವನು ಕೊಟ್ಬಿಟ್ರು. ಅವಳ ವೈರಾಗ್ಯವ ರಾಜ ನಡೆಸ್ತಾರೆ. ಅವರು ವೈರಾಗ್ಯವಾಗಿ ತನ್ನ ಜನರೆಲ್ಲ ನಡೆಸ್ಕೊಂಡು ಬಂದರು. ರಾಜ ಅಲ್ವಾ, ನೀತಿವಂತನಾಗಿ ನಡೆಸ್ತಾ ಇದ್ರು. ಆನ ಕಾಲಗಳು ಮಾರ ಮಾರ ನೋಡಿ, ಈಗ ಹುಷಾರಾಗಿ ನೋಡಿ, ಈಗ ಸಮಯ ಆಗ್ತಾ ಆಗ್ತಾ ಅವನು ಯಾವ ತರ ಹೋಗ್ತಾನೆ ನೋಡಿ. ವಯಸ್ಸಾಗ ಈಗ ವಯಸ್ಸಾಯ್ತು ಅವನಿಗೆ. ರಾಜಾಂಗತ್ರ ಪಾಣ ಇருக்கு, ಸೆಲ್ವ ಎಲ್ಲರಿಗೂ ಆಶೀರ್ವಾದ. ರಾಜನಾಗಿದ್ದಾನೆ, ಒಳ್ಳೆ ಮಹಿಮೆ ಇದೆ, ಅವನಿಗೆ ಕೊರತೆ ಏನಿಲ್ಲ, ದುಡ್ಡು ಇದೆ, ಆಸ್ತಿ ಇದೆ, ಪಾಸ್ತಿ ಇದೆ, ಎಲ್ಲ ದೇವರು ಅವನಿಗೆ ನೀಡಿದ್ದಾರೆ. இப்ப ஆண்டவர் சொன்னாரு இந்த ஊர்க்காரங்க பேசாத அந்த ஊர்க்காரங்க சேரான்னு சொன்னா, ದೇವರು ಯಾರು ಯಾರು சொன்னாரோ ಹಂಗಾದ್ರೆ ಒಯ್ಪ ಕಲ್ಯಾಣ ಮಾಡಿ ಹೊರಟಾರೆ. ದೇವರಿಗೆ ವಿರೋಧವಾಗಿ ವಿಗ್ರಹಾರಾಧನೆ ಮಾಡಿಕೊಂಡಿರುವ ಆ ಜನರ ಜೊತೆಗೆ ಯಾವ ಸಂಬಂಧ ನೀನು ಇಟ್ಕೋಬೇಡ.
ಅಂತ ಅವಾಗ ಜ್ಞಾಪಿಸ್ತಾ ಇದ್ರು. ಇವನೇನ್ ಮಾಡ್ದ, ಯಾರ್ಯಾರ ಜೊತೆಗೆ ಸೇರ್ಕೊಡುದು ಅಂತ ಹೇಳಿದ್ರು ಅವ್ರ ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಅಲ್ಲಿರುವ ஆண்டவர் வேண்டாம் அவரோட சேர்ந்து சம்மந்தம் வச்சுக்காதேன்னு சொன்னாங்களோ ಅಂತಂದ ಜಾತಿ ಜನರ ಜೊತೆಗೆ ನೀವು ಸೇರಬಾರ್ದು ಅಂತ ದೇವ್ರು ಹೇಳಿದ್ರು. ಅವ್ರ ಜೊತೆಗೆಲ್ಲ ಸಂಬಂಧ ಇಟ್ಕೊಂಡ್ಬಿಟ್ಟ. பாருங்க ಒಂದು ರಾಜಾಕರ್ ಪತ್ತಿ ಒಂದು ಅರಸನು 11ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 11 11th chapter 1st verse 11:1 ராஜாவாகிய சாலமோன் பார்வோனின் குமார்த்தியை நேசித்ததும் அல்லாமல் மோவாபியரும் அம்மோனியரும் ஏதோமியரும் சீதோனியரும் ஏத்தியருமாகிய அந்நிய ஜாதியரான ಅನೇಕ ಸ್ತ್ರೀಗಳ ಮೇಲೆ ಆಸೆ வைத்தார். ಅರಸನಾದ ಸೊಲೊಮೋನನು ಫರೋಹನ ಮಗಳನ್ನಲ್ಲದೆ ಮೋವಾಬ್ಯರು, ಅಮ್ಮೋನಿಯರ, ಎದೋಮಿಯರ, ಸೆದೋಮಿಯರು, ಅತ್ತಿಯರು ಎಂಬಿ ಜನಾಂಗಗಳ ಇಸ್ರಾಯೇಲ್ಯರನ್ನು ಮೋಹಿಸಿದನು. ಆಮೆನ್. யார் இவங்க அவ்வளவு பேரையும் ஆண்டவர் சொன்னாரு, இவங்க எல்லாம் பிரஜாதி ஜனங்க, கர்த்தரை தேடாதவங்க, அவங்கள்ட்ட சம்மந்தம் வச்சுக்காதுன்னு சொன்னாங்க. ಹೇಳಿರುವ ಇಷ್ಟು ಜಾತಿ ಜನರು ವಿಗ್ರಹಾರಾಧನೆಕಾರರು, ಅವ್ರ ಜೊತೆಗೆ ಯಾವ ಸಂಬಂಧ ನೀನು ಇಟ್ಕೋಬೇಡ ಅಂತ ದೇವರು ದೃಢವಾಗಿ ಸಾಲಮೋನಿಗೆ ಜ್ಞಾಪಿಸಿದ್ದಾರೆ. ಆನ ಇವರು ಅವಳು ಮ್ಯಾರೇಜ್ ಪಾಯಿಂಟ್ ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಜಾತಿಯಲ್ಲಿ ಇರುವ ಒಂದು ಹೆಣ್ಣು ಮಗನು ಇವರು ಅವ್ರ ಮೇಲೆ ಆಸೆ ಪಟ್ಟ ಅಂತ ಕೊಟ್ಟಿದೆ. ಆಸೆ ವಚ್ಚಾರು ಮೊದಲೇ ಆಸೆ ಬಂದ್ಬಿಡ್ತು. ಆಸೆ ವಚ್ಚಿ ಐಕ್ಯಮಾಯ್ತಾರೆ. ಅವರು ಅವ್ರ ಜೊತೆಗೆ ತುಂಬಾ ಅನ್ಯೋನ್ಯ ಐಕ್ಯದಾಗಿ அவங்கள மேரி பண்ணிட்டாரு. அவர் தேவனை பின்பற்றி அந்த கடைசி வச்சிமா சாலமோன் அவர்கள் மேல் ஆசை வைத்து அவரோடு ஐக்கியமாய் இருந்தார். ಬೇರೆ ಬೇರೆ ಜಾತಿಯ ಯಾರ್ಯಾರ ಜಾತಿ ಜೊತೆಗೆ ಸೇರಬಾರದು, ವಿಗ್ರಹಾರಾಧನೆ ಕಾರ್ಯಗಳು ಜೊತೆಗೆ ಸೇರಬಾರದು ಅಂದ್ರೆ ಆ ಜನರ ಜೊತೆಗೆ ಆಸೆಯಾಗಿ ಅನ್ಯೋನ್ಯ ಐಕ್ಯತೆ ಇಟ್ಕೊಂಡ. ಅழகಾ இருக்கிறாங்க, ರಾಣಿಯಾ இருக்கிறாங்க, ಇವ್ರು ಕಾಸು ಹೋಗ್ಬಿಟ್ಟು ಯಾವ ಜಾತಿಯಲ್ಲಿ ಬೇಡ ಅಂದ್ರು ಆ ಮಕ್ಕಳು ಹೆಣ್ಮಕ್ಳೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಆದ್ರಿಂದ ಆ ಮಕ್ಕಳ ಮೇಲೆ ಆಸೆ ಪಡಕ್ಕೆ ಶುರು ಮಾಡ್ದ. ಮೊದಲ ಅನ್ಭವ ಆಸೆ ಪಟ್ಟಾரு, ಐಕ್ಯ ಮಾಡಿ ಮ್ಯಾರೇಜ್ பண்ணிட்டாரு. ಈಗ ಅವರು ಮದುವೆನೂ ಮಾಡ್ಕೊಂಡ್ಬಿಟ್ರು. ಇವಾಗ ಪಾರು 3ನೇ ವಚನ ವಾಸಿಗೆ 3ನೇ ವಾಕ್ಯದಲ್ಲಿ ಕೊಡಮ್ಮ. ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯಾಗಿದ್ದರಂತೆ. 700 ಮಂದಿ. ಆಮೇಲೆ 300 ಮಂದಿ ಉಪಪತ್ನಿಯರು. அப்போ என்ன சொன்னாங்க, இந்த ஒய்ப்புகள் என்ன பண்ணாங்க, இவரு நல்ல ராஜாங்க இருக்கும்போது இவர் பேச்செல்லாம் ஒய்ப்புಗೆ கேட்டாங்க. ರಾಜ ಅರಸರಾಗಿದ್ದಾಗ ಎಲ್ಲರೂ ಅವ್ರಿಗೆ ಭಯ ಬಿಡ್ತಾ ಇದ್ರು, ಅವ್ರ ಮಾತಿಗೆ ಬೆಲೆ ಕೊಟ್ಟರು. ஆனா 4ನೇ ವಚನ என்ன சொல்லுதா, 4ನೇ ವಾಕ್ಯದಲ್ಲಿ ವಯಸ್ಸಾದ பிறகு ಅವರಿಗೆ ವಯದಾದ ಸಮಯದಲ್ಲಿ பாருங்க 4ನೇ ವಚನ ವಾಸಿಮಾ ಎಷ್ಟು ಪತ್ನಿಯರಿದ್ರು ಅವನಿಗೆ 300, ಉಪಪತ್ನಿಯರು 700. ಇವರೆಲ್ಲ ಬೇರೆ ಬೇರೆ ಜಾತಿಯಲ್ಲಿ ಇವನು ಸಂಬಂಧ ಮಾಡ್ಕೊಂಡಿರುವ 700 ಮಂದಿ ಉಪಪತ್ನಿಯರಾಗಿದ್ದರು. ಈ ಸ್ತ್ರೀಯರನ್ನು ಅವನ ಮನಸ್ಸನ್ನು ಕೆಡಿಸಿ ಬಿಟ್ಟರು. ಅವರ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿ, ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನನ್ನು ಬಿಟ್ಟಿದ್ದ, ತನ್ನ ದೇವರಾದ ಯೆಹೋವನನ್ನು ಬಿಟ್ಟು ಏನ್ ಮಾಡ್ದ, ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ಸಾಕು ನೋಡಿ, நல்லவனாவே இல்ல பாருங்க, ಎಂತ ಒಳ್ಳೆಯವನಾಗಿದ್ದ. இத்தனைக்கும் ஆண்டவர் வந்து அவன் நேர்ல வந்து பேசினார். ದೇವರೇ ಬಂದು ಅವನ ಮೇಲೆ ಇಷ್ಟಪಟ್ಟು ಮಾತಾಡುವರಾಗಿದ್ದರು. ಮೊದಲೇ உனக்கு என்ன வேணும், என்ன ஒரு ಜಪத்தை ಏನ್ ಬೇಕಾದ್ರೆ ಬೇಡ್ಕೊಂಡು ನಾನು ಕೊಡ್ತೀನಿ ಅಂತೆಲ್ಲ ಹೇಳಿದ್ದು ನಮ್ಮ ದೇವರು. ஆண்டவர் அவ்வளவு அன்பா இருந்தாங்க. ಅಷ್ಟೊಂದು ಅನ್ಯೋನ್ಯತೆ ನಮ್ಮ ನಿಜವಾದ ದೇವರ ಜೊತೆಗೆ ಇದ್ದವರು. ஆனால் கூடாத நட்பு, வேண்டாத ಫ್ರೆಂಡ್ಶಿಪ್, ಆದ್ರೆ ಅನ್ಯತೆ ಮಾಡಿ ತಮ್ಮ ಕಡೆ ಎಳ್ಕೊಂಡ್ಬಿಟ್ರು. ಅದೇನೇ ಬಂದಿರೋದು ತಪ್ಪು. சாலமன் ராஜா கர்த்தருக்காக ஒரு பெரிய சர்ச்சை கட்டினார். ದೇವರಿಗೆ ದೊಡ್ಡ ಒಂದು ಆಲಯ ಕಟ್ತೀನಿ ಅಂತ ಮನಸ್ಸಲ್ಲಿ ಆಸೆ ಇತ್ತು. ಅದೇ ತರ ಕಟ್ಟಿದ. ಅದಕ್ಕೆ ಯೆರೂಸಲೇಮ್ ದೇವಾಲಯ ಅಂತ ಒಂದು ಬಂಗಾರದಲ್ಲೇ ಕಟ್ಟಿದ ಅವನು. ಯಾರು ಇದೇ ಮಂದಿ ಒಂದೊಂದು ಇಟ್ಟಿ, ಒಂದು ಚೆಂಗಲು ಗೋಲ್ಡ್ ಮುಕ್ಕಿ ಕಟ್ಟಿನಾರ. ಒಂದೊಂದು ಇಟ್ಟಿಗೆನೂ ಅವನು ಬಂಗಾರದಲ್ಲಿ ಹಂಗೆ ಡಿಪ್ ಮಾಡಿ ಅದರಲ್ಲಿ ಕೋಟಿಂಗ್ ಕೊಟ್ಟು ಕಟ್ಟಿದ್ದಾನೆ. ಇವತ್ತು ಇದೆ ಅದು. ಒಂದು ಆಲಯವನ್ನು ದೇವರಿಗಾಗಿ ಮಾಡಿದ. ಈಗ ನೀವು ಹೇಳಿದಂತೆ ನೋಡಿ, ನಮ್ಮ ವೇದವಾಕ್ಯದಲ್ಲಿ ಹೇಳಿರೋದಂತೆ
ಈಗ ನೋಡಿ ಯಾವ ತರ ಹೇಳಿದ್ದಾರೆ, ನಿಮ್ಮ ದೇವರಿಗೆ ಇಷ್ಟೊಂದು ಒಳ್ಳೆ ಮಂಟಪ ಕಟ್ಟಿದ ಮೇಲೆ ಏನ್ ಕರುಣ್ ಚರ್ಚಿ ಕಟ್ಟಿ ನಮ್ಮ ದೇವರಿಗೂ ಅದೇ ತರ ಒಂದು ಕಟ್ಕೊಡಿ ಏನಂತೆ. ಒಂದ್ ಚರ್ಚ್ ಎಂತ ಬೇಕು, ಏನ್ ಚರ್ಚ್ ಏನ್ ಟೆಂಪಲ್ ತಗೋಬೇಕು ಇಲ್ಲಿ ಕಟ್ಬಿಟ್ಟಿದೆ, ಅದು ಎದುರುಗಡೆನೆ ನಮ್ಮ ದೇವರಿಗೂ ನೀನು ಒಂದು ಆಲಯವನ್ನು ಕಟ್ಕೊಡ್ಬೇಕು. ಇನ್ನೇಕೆ ಇರ್ತದೆ ಎರುಸಲೇಮ್ ದೇವಾಲಯ. ಇವತ್ತು ನೋಡಿದ್ರೆ ಇಲ್ಲಿ ಯೆರೂಸಲೇಮ್ ದೇವಾಲಯ ನಿಜವಾದ ಯೇಸು ಕ್ರಿಸ್ತಕ್ಕಾಗಿದ್ದು, ಎದುರುಗಡೆ ನೋಡಿದ್ರೆ ಎರಡು ವಿಧವಾದದ್ದು, ಮೋಳೆಗಂತ ಒಂದು மூடே கமிஷன் ಆಮೇಲೆ என்ன பண்ணாங்களா பாருங்க கடைசி பாருங்க 10வது வசனம் 10ನೇ ವಾಕ್ಯದಲ್ಲಿ ಏನು ಕೊಟ್ಟಿದೆ? ಹೇಳಿ ಇರುವಾಗ 7வது ವಚನ 7வது ವಚನ ಅವನು ಯೆರೂಸಲೇಮಿನಲ್ಲಿ ಮೂಡರಲ್ಲಿರುವ ಗುಡ್ಡದಲ್ಲಿ ಮೋವಾಬ್ಯರ ಕೆಮೋಷ್ ಎಂಬ ಅಸಹ್ಯ ವಿಗ್ರಹಕ್ಕೂ ಅಮ್ಮೋನಿಯರ ಮೆಲೆಕ್ ಎಂಬ ಅಸಹ್ಯ ವಿಗ್ರಹಕ್ಕೂ ಬುದ್ಧ ಸ್ಥಳಗಳನ್ನು ಏರ್ಪಡಿಸಿದನು. எருசலேமுக்கு எதிரா ஒரு மலையில மோவாபிய ஒய்ஃப் இருந்தாங்கல்ல, மோவாய் பெண், அவ சொன்னா எனக்கு ஒரு கோயில் கட்டி கொடு. ஓகே பாருங்க, காமேஷ் அப்படின்னு ஒரு கடவுள் கேட்டாங்க. ஒரு இன்னொரு அம்மா வந்தாங்க அம்மை புத்திரருக்கு, பாருங்க அவங்க வந்து கேட்டாங்க, அவங்களுக்கு ಮೋಳೆಗಳ ஒரு ಟೆಂಪಲ್ ಕಟ್ಟ. ಅವರವರಿಗೆ ಒಂದು ದೇವರಿದೆ, ಆ ಎರಡು ದೇವರಿಗೂ ದೊಡ್ಡ ಒಂದು ಮಂಟಪವನ್ನು ಇವನು ಕಟ್ಬಿಟ್ಟ. ಯಾಕಂದ್ರೆ ಅವ್ರ ಹೆಣ್ಣು ತಗೊಂಡು ಅವ್ರ ಜೊತೆಗೆ ಸೇರಿದಾರಲ್ಲ, ಇಲ್ಲ ಅಂತ ಹೇಳಕ್ಕಾಗಲ್ಲ. இப்படி கொஞ்சமா வெளியே போய் பாருங்க. ಈಗ ದೇವರು என்ன சொல்லுதுன்னா 6ನೇ ವಾಕ್ಯದಲ್ಲಿ சாலமோன் தன் தகப்பனாகிய தாவீதை போல கர்த்தரை பூர்ணமாய் பின்பற்றாமல் கர்த்தரின் பார்வைக்கு பொல்லாப்பானதை செய்தான். ಸ್ವಲ್ಪ ಸ್ವಲ್ಪ ದೇವರನ್ನ ಬಿಟ್ಟು ದೇವರನ್ನು ಬಿಟ್ಟು ಅಗಲ್ದು ದೇವರಿಗೆ ವಿರೋಧವಾಗಿ ಎಲ್ಲಾನು ಮಾಡದ. ಆಂಡವರ விட்டுட்டு என்ன செஞ்சா? முழு மனசா கடவுளை தேடல, ಪರಿಪೂರ್ಣ ಹೃದಯದಿಂದ ದೇವರನ್ನು ನೋಡಿಲ್ಲ. அடுத்தது கர்த்தரை தேடாம ஒரு தப்பு செஞ்சா, ரெண்டாவது பொல்லாத காரியத்தை செய்ய ஆரம்பிச்சு ದೇವರಿಗೆ ಅಸಹ್ಯವಾಗಿರುವ ವಿಷಯಗಳನ್ನು ಮಾಡಕ್ಕೆ ಶುರು ಮಾಡದ. ஏதோ கடவுளை தேடல, கொஞ்ச நாள் இருப்பா, அப்புறம் கொஞ்சம் தேடுவான்னு சொன்னா நேர பின்னாடி போயிட்டாங்க. ಆಮೇಲೆ ಬಂದ್ಬಿಡ್ತಾನೆ ಅಂತ ನೋಡಿದ್ರೆ ಅವ್ರ ಕಡೆನೇ ಸೇರ್ಕೊಂಡ್ಬಿಟ್ಟು ದೇವರಿಗೆ ಕೋಪವನ್ನು ಉಂಟು ಮಾಡಿಬಿಟ್ಟ ಅವನು. ಅದು ಮಟ್ಟ 8வது ವಚನ சொன்னா 8ನೇ ವಾಕ್ಯದಲ್ಲಿ ಮಾಡ ಆರಂಭಿಸ್ತಾನೆ. ಕರ್ತರೇ ಪೂರ್ಣ 8வது ವಾಕ್ಯಮ 8ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಅನ್ಯ ಜನಗಳಿಂದ ಬಂದ ತನ್ನ ಹೆಂಡತಿಯರು ತಮ್ಮ ದೇವತೆಗಳಿಗೆ ಪಡಿಸುವುದಕ್ಕೂ ಯಜ್ಞ ವಸಿಸುವುದಕ್ಕೂ ತಪ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. ಅವರು தன்ன பத்னி ஆண்டவருக்கு நல்ல அவ்வளவு அழகா பிரேயர் பண்ணி கர்த்தருக்காக ஒப்பு கொடுத்து கர்த்தர் வந்து அவங்க பண்ற நேர பேசி அவ்வளவு தூரம் இருந்த அந்த சாலமோன் ರಾಜ ಸೀದಾ ದೇವರ ಹತ್ರ ಮಾತಾಡಿರುವ ಒಳ್ಳೆ ವ್ಯಕ್ತಿಯಾಗಿದ್ದ ಸಾಲಮೋನು ಕಡಿಚಿ ದೇವರು ಬಿಟ್ಟು ತುಂಬಾ ದೂರ ಹೋಗಿ ಅನ್ಯ ದೇವರಿಗೆ ಅವನು ವಿಗ್ರಹಗಳು ಮಾಡಕ್ಕೆ ಶುರು ಮಾಡಿ ಪೂಜೆನೂ ಮಾಡಕ್ಕೆ ಶುರು ಮಾಡಿಬಿಟ್ಟ. ಇವನ್ನ ಮರ್ತೇ ಬಿಟ್ಟ. ನೋಡಿ ಅವನೇ ಧೂಪವನ್ನು ತೋರ್ಸಕ್ಕೆ ಎರಡನೇ ಸತಿನೂ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. விட்டுட்டு போயிடாதப்பா, ಏನ್ ತಪ್ಪು ಸೇರನ್ ಕೊಟ್ಟ, ನೀನ್ ಮಾಡೋದು ತಪ್ಪು, ನೀನು ಬೇರೆ ಅನ್ಯ ದೇವರಿಗೆ ನೀನು ಪೂಜಿಸ್ತಾ ಇದೆಯಾ, ಮಾಡಿದ ತಪ್ಪು ಅಂತ ಹೇಳಿ 2ನೇ ಸತಿ ಎಚ್ಚರಿಕೆ ಕೊಟ್ಟರು ಮತ್ತೆ ದೇವರಿಗೆ ಕಿವಿ ಕೊಟ್ಟಿಲ್ಲ. 2 தடவை சொன்னா கூட கேட்கல. 2 ಸತಿ ಅವನಿಗೆ ಎಚ್ಚರಿಕೆ ಕೊಟ್ಟರು ಅವನು ಕಿವಿ ಕೊಟ್ಟಿಲ್ಲ. ಏನ ಕೇಕರ ಲೆವೆಲ್ ಬಿಟ್ಟು ದೂರ போயிட்டார். ಯಾಕಂದ್ರೆ ಅಲ್ಲಿ ಬಂದಿರುವ ಸ್ತ್ರೀಗಳು ಅವನ ಮನಸ್ಸನ್ನು ಏನ್ ಮಾಡ್ಬಿಟ್ರು, ಹಂಗೆ ತಂದ್ರ ಮಂದ್ರ ಮಾಡಿ ಅವನ್ನ. ಅದಕ್ಕೆ தான் சொல்றது உங்ககிட்ட, ಅನ್ಯரோட சேர்ந்து நீங்க ಫ್ರೆಂಡ್ಶಿಪ್ ಆಗಿ ಗಮನமா இருக்கணும். ಬೇರೆ ಅನ್ಯ ದೇವರನ್ನು ನಮಸ್ಕಾರ ಮಾಡುವ ಆ ಜಾತಿ ಜನರ ಜೊತೆಗೆ ಸೇರುವಾಗ ನೀವು ಹುಷಾರಾಗಿರ್ಬೇಕು. இல்லன்னா நம்மள ಮನಸ್ಸ ಕರೆ ಪಡಿಡುவாங்க. ನಮ್ಮ ಮನಸ್ಸನ್ನು ದೇವರನ್ನ ಬಿಟ್ಟು ಅಗಲಿಸಿ ಸಾಲಮೋನ್ ರಾಜನ ಯಾವ ತರ ಅವರು ಮಾಡಿದ್ರು ಆ ತರ ನಮ್ಮ ಮನಸ್ಸನ್ನು ಕೆಡಿಸ್ಬಿಡ್ತಾರೆ. ಅದಕ್ಕೆ ಆಂಡ್ರಿಗೆ ಅವ್ರ ಮೇಲೆ ಭಯಂಕರ ಕೋಪ ಬಂದಿದೆ. ಆದ್ರಿಂದ ದೇವರಿಗೆ ಸಾಲಮೋನ್ ಎಷ್ಟನ್ನು ಪ್ರೀತಿಸಿದ್ರು ಅದಕ್ಕೆ ವ್ಯತ್ಯಾಸವಾಗಿ ಅವನ ಮೇಲೆ ದೊಡ್ಡ ಒಂದು ಭಯಂಕರವಾದ ಕೋಪ ಬಂದ್ಬಿಡ್ತು ದೇವರಿಗೆ. ರಾಜ ಆಗದೆ ಬಿಡಿಂತಾರೆ. ಅವನ ಹತ್ರ ಇರುವ ರಾಜ್ಯವನ್ನು ತೆಗೆದು ಬೇರೆ ರಾಜಗಳಿಗೆ ನಾನು ಕೊಟ್ಬಿಡ್ತೀನಿ, ನೀನು ರಾಜವಾಗಿರೋಕೆ ನೀನು ಯೋಗ್ಯನೇ ಅಲ್ಲ ಅಂತ ಹೇಳಿ ದೊಡ್ಡ ಪನಿಷ್ಮೆಂಟ್ ನ ಕೊಟ್ಟು ಅವನ್ನ ರಾಜನಾಗಿ ಇಳಿಸ್ಬಿಟ್ಟ. ನಿನ್ನ ಫ್ರೆಂಡ್ಗೆ ನಾನು ನಿನ್ನ ರಾಜ್ಯವನ್ನು ಕೊಟ್ಬಿಡ್ತೀನಿ. ಈಗ 10ನೇ ವಾಕ್ಯ 10-11 ಓದ. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಆಲಿಸಿಕೊಂಡು
ಅನ್ಯ ದೇವತೆಗಳನ್ನು ಹಾ. ಸೇವಿಸಲೇಬಾರದು. ಹಾ. ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಅಲ್ಲಿರುವ ಸೇವಕನಾಗಿರುವ ಅವನಿಗೆ ನಿನ್ನ ರಾಜ್ಯವನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಎಷ್ಟು ಕೇವಲ ಇವರು ಸನ್ನಿಧಿಗೆ ಇಲ್ಲ, ನಿನ್ನ ಅಲ್ಲಿ ಸೇವಕನಾಗಿರುವ ಯೋಗ್ಯ ಅವನಿಗೆ ನಿನ್ನ ರಾಜ್ಯವನ್ನು ನಾನು ಕೊಟ್ಬಿಡ್ತೀನಿ, ಯಾಕೆಂದ್ರೆ ನೀನ್ ರಾಜವಾಗಿರಕ್ಕೆ ಯೋಗ್ಯತೆ ನಿನಗಿಲ್ಲ. அப்ப கத்தரிச்சரி நம்ம மனசு நம்ம கத்தரி விட்டுட்டு போனா ನೀವು 4 ತಲೆಮಾರು ಪಟ್ಟು ವಿಚಾರಿಕೆ ನೀವು ದೇವರನ್ನು ಬಿಟ್ಟು ಅವ್ರ ಪ್ರೀತಿಯನ್ನು ಬಿಟ್ಟು ಅಗಲ್ದು ಹೋಗ್ತಾ ದೇವರ ಕೋಪಕ್ಕೆ ನಾವು ಒಳಗಾಗಿ ನಮಗೆ ಕೇಡುಗಳು ಬರುತ್ತೆ. ಈ ತರ ಸಾಲವನ್ನು ತಂದೆ நான் உங்களுக்கு முந்தைய ஒரு சாட்சியை சொல்லியிருப்பேன். மறுபடியும் இந்த இடத்துல ஒரு சம்பவம் சொல்லணும்னு ஆசைப்படுறேன். ಇನ್ನೊಂದು ಸಂಭವವನ್ನು ನಾನು ಹೇಳಿ ನಿಮ್ಗೆ ಜ್ಞಾಪಿಸ್ಬೇಕು ಅಂತ ಇದ್ದೀನಿ. நான் இந்த இடத்துக்கு வந்த புதுசுல சரி எல்லாரோடையும் ஃப்ரெண்ட்ஷிப்பா இருக்கணும் அப்படின்னு நானும் எல்லாரோடையும் ஃப்ரெண்ட்ஷிப்பா இருக்கேன். ಎಲ್ಲರ ಜೊತೆಗೆ ನಾವು ಪ್ರೀತಿ ಉಳ್ಳವರಾಗಿರ್ಬೇಕು ದೇವರು ಹೇಳಿದ್ದಾರೆ ಅಂತ ಹೇಳಿ ಆ ಒಂದು ಮನಸ್ಸಿಂದ ಎಲ್ಲರ ಹತ್ರ ಪಳಗ್ತಾ ಇದ್ದೆ. சரி எல்லாருக்கும் போகலாம் வரலாம் அவங்களோட கொஞ்சம் பேசலாம் அப்படின்னு ஆசைப்படுறேன். ಎಲ್ಲರ ಜೊತೆಗೆ ಹೋಗ್ಬೋದು ಪಳಗ್ಬೋದಲ್ಲ ಅಂತ ಹೇಳಿ ನಾನು ಆಸೆ ಪಡ್ತಾ ಇದ್ದೆ. ஆண்டவரை பத்தி நம்ம சொல்றதுக்கு ಚಾನ್ಸ್ ಅವ್ರ ಜೊತೆಗೆ ಚೆನ್ನಾಗಿ ಪಳಗ್ಬಿಟ್ರೆ ದೇವ್ರ ಬಗ್ಗೆ ಅವ್ರು ಹೇಳಕ್ಕೆ ನಮಗೆ ಸಮಯ ಸಿಕ್ಕತ್ತೆ ಅಂತ ಒಂದು ಮನಸ್ಸಲ್ಲಿ ಇತ್ತು. இந்த வீட்டுல ஒருத்தங்க இருந்தாங்க. ಅವಾಗ ಒಂದು ಮನೆಯಲ್ಲಿ ಒಬ್ಬರು ಇದ್ದರು. அவங்க இந்த இது ಗಣೇಶ ಡೆಕೋರೇಷನ್ ಎಲ್ಲ பண்ணிட்டு இருப்பாங்க. ಅವರು ಒಂದು ಹಬ್ಬಕ್ಕೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. பூஜை எல்லாம் பண்ணி வைப்பாங்க. ಅವ್ರ ಹಬ್ಬಕ್ಕೆ ಇವ್ರನ್ನ ಕರೆದ್ರು. சரி வாங்க எங்க வீட்டு அழகா டெக்கரேஷன் பண்ணிக்க பார்க்க வாங்கன்னு கூப்பிட்டாங்க. ನಮ್ಮನ್ನ ಚೆನ್ನಾಗಿ ನಾವು ಜೋಡಿಸಿದೀವಿ, ನೀವು ದಯವಿಟ್ಟು ನಮ್ಮ ಮನೆಗೆ ಬರಬೇಕು, ಹಬ್ಬವನ್ನು ಆಚರಿಸ್ತಾ ಇದೀವಿ. ನಾನು வரலன்னு சொன்னேன். வாங்க வந்து எங்க வீட்டு அழகா இருக்கு. ನಾವು ಬರೋದಿಲ್ಲ ಅಂತ ಹೇಳಿದ್ರು ನಮ್ಮ ಮನೆಯನ್ನು ಬಂದು ನೋಡಿ ನಾವು ಯಾವ ತರ ಪೂಜಿಸ್ತಾ ಇದ್ದೀವಿ ಏನು ಅಂತ ನೀವು ಬಂದು ನೋಡಿ ಅಂತ ಹೇಳಿ. நம்ம ரொம்ப தொந்தரவு பண்றாங்களேட்டு அந்த ரோட்ல இருந்து பார்த்துட்டு இருந்தேன். அழகா இருக்குன்னு சொன்னேன். ನೋಡಿ ನಾನು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಅವರಿಗೆ ಮಾತಾಡಿದೆ. அதுக்கு அந்த அம்மா கையை பிடிச்சிட்டு வாங்க உள்ள வாங்கன்னு சொல்லி உள்ள கூட்டு போனாங்க. ಅವರು ನನ್ನನ್ನು ಕರ್ಕೊಂಡು ಹಾಗೆ ಮನೆಯೊಳಗೇನೆ ಕರ್ಕೊಂಡು ಎಳ್ಕೊಂಡು ಹೋಗ್ಬಿಟ್ರು. ನಾನು ಸರಿ உள்ளதானே கூப்பிடுறாங்க, ಸರಿ ಎಟ್ಟಿ ಪಾತು வரலாமே ನಾನು ಉள்ள. ಸರಿ ಮನೆಯೊಳಗೆ ಹೋಗಕ್ಕೆ ಏನಂತೆ ಅವ್ರು ಎಳ್ಕೊಂಡು ಹೋಗಿದ್ದಾರೆ, ಹೋದ್ರೆ ಏನಂತೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಅವ್ರು ಎಳ್ಕೊಂಡು ಹೋಗಿರೋ ಸ್ಥಳದಲ್ಲಿ ನಿಂತ್ಕೊಂಡ್ಬಿಟ್ಟೆ. ಅವ್ರು ಅಷ್ಟೇ ತಾನೆ ಅಂತ ಅನ್ಕೊಂಡಿದ್ದೆ ನಾನು. அந்த அம்மா என்னை உள்ள கூட்டிட்டு போயிட்டு படக்குன்னு உட்கார வச்சு என்ன இப்படி இப்படி வச்சு பூஜை பண்ண ஆரம்பிச்சிட்டாங்க. ಇವರನ್ನು ಎಳ್ಕೊಂಡು ಹೋಗಿ ಅಲ್ಲಿ ಒಂದು ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ಇವರನ್ನೇ ದೇವರಾಗಿ ಪೂಜಿಸಿ ಎಲ್ಲ ಹಾಕ್ಬಿಟ್ರು. ಅವ್ರಿಗೆ ಏನೇನ್ ಮಾಡ್ಬೇಕಿಲ್ಲ, ಇವರಿಗೆ ಭಯ ಬಂದ್ಬಿಡ್ತು, ಏನಪ್ಪ ಈ ತರ ಮಾಡ್ಬಿಟ್ರಲ್ಲ ಅಂತ. ನಾನು ಇಂಥ ರೀತಿಯಲ್ಲಿ ಹೋಗು ಇಲ್ಲ ಮಾಡು ಇಲ್ಲ, ಇದು ದೇವರಿಗೆ ಇಷ್ಟವೂ ಇಲ್ಲ. பண்ணுவாங்க நமக்கே ಅದನ್ನ ಬೆತ್ತರ ಪಾಕೆ ನಾಲವ ವಚ್ಚಿட்டு இப்படி இப்படி வீடியோ எடுத்துட்டு அவங்க சில பக்கத்துல எல்லாம் பண்ணிட்டாங்க. ಅದೊಂದು ಮಾಡಿಲ್ಲ, ಮಿಕ್ಕದೆಲ್ಲ ಮಾಡಿದ್ರು. இப்படி 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 பண்ணிட்டு என்னை உட்கார வச்சு ನೀನೇ ದೇವರು, ಈಗ ಆಂಟಿನೇ ದೇವರು ಮಾಡ್ಬಿಟ್ರು. நான் நொடிக்கிட்டேன். ಕೂತ್ಕೊಳ್ಳಿ சொல்லி ஒரு கவர் வர கொடுத்தாங்க. ஸ்வீட் இந்த மாதிரி சொல்லி கொடுத்தாங்க. ಸ್ವೀಟ್ ಎಲ್ಲ ಹಾಕಿ ಒಂದು ಕವರ್ ಹಾಕಿ ಇವ್ರ ಕೈಗೆ ಕೊಟ್ಬಿಟ್ರು. ಅಂದ್ರೆ ನನ್ನೊಳ ತಕ್ಷಣ ಒಂದೇ ಸ್ವೀಟ್ ತಗೊಂಡು ಬಂದ್ಬಿಟ್ರು ಮನೆ. ಸೀರಿಯಸ್ನೆಸ್ ಇರಲಿಲ್ಲ ಅದರಲ್ಲಿ ನಾನು ನಿಯತ್ತಾಗಿ ಇದೆಲ್ಲ ಏನಾಗ್ಬಿಡುತ್ತೆ ನಮಗೆ ಅಂತ ಹೇಳಿ ಒಂದು ಬಂದ್ಬಿಟ್ಟೆ. ನಾನು ಸ್ವೀಟ್ ತಗೊಂಡು ಬಂದ್ಬಿಟ್ಟೆ. சரி கவர்ல ஸ்வீட் இருந்துச்சு. ಸ್ವೀಟ್ ಒಳಗಡೆ ಇದೆಲ್ಲ ಸುಮ್ಮನೆ ಇರ್ತಾರ. அவரோட ஸ்வீட் தான் எனக்கு இஷ்டம்னு பார்த்தேன். ಸ್ವೀಟ್ பார்த்தா ಓ ಸ್ವೀಟ್ இருக்குது எப்படி எடுத்து வாயில போட்டேன். ಸ್ವೀಟ್ ಇದೆಲ್ಲ ನಾವು ತಿನ್ನೋಣ ಅಂತ ಹೇಳಿ ತಿನ್ನಕ್ಕೆ ನನಗೆ ತಿಂದಿದ ಮೇಲೆ ಏನಾಯ್ತು ಗೊತ್ತಾ ನಿಮಗೆ? ದೇವ್ರ ಹತ್ರ ಕ್ಷಮೆ ಕೇಳಿದೆ, ಇಷ್ಟೇ ಇಷ್ಟು ನಾನು ತಿನ್ಬಿಟ್ಟೆ, ದೇವ್ರೆ ಕ್ಷಮಿಸ್ಬಿಡು. ಮಾರನೇ ದಿವಸ ಸಡನ್ ಆಗಿ ನೋಡ್ತಾರೆ ಕನ್ನಡಿಯಲ್ಲಿ ಫುಲ್ ಒಂದು ಬಿಳಿ ಒಂದು ಇದು ಕಾಣಿಸ್ತಾ ಇದೆ. ಇದೆಲ್ಲ ನೋಡಿ ನನಗೆ ತುಂಬಾ ದಿಗಿಲಾಯ್ತು. ஏன்னா பைபிள் ஒரு இடத்துல போட்டுருக்குது. ಯಾಕಂದ್ರೆ ಬೈಬಲಲ್ಲಿ ಹೇಳಿದೆ ಏನು ಅಪಾತ್ರமான ಎಡ್ತಾ ಉಸಿಯ ರಾಜ ಮೇಲೆ ನೆತ್ತಿಲ வந்து அப்படியே ಕುಷ್ಠರೋಗ ಬಂದಿತ್ತು. ಉಸಿಯ ಅಂತ ಒಬ್ಬ ರಾಜ ಇದ್ದ. ಇದೇ ತರ ದೇವರಿಗೆ ವಿರೋಧವಾಗಿ ಅಪಾತ್ರವಾಗಿ ತಿಂದಿರೋದ್ರಿಂದ ಅವನು ಹಣೆಯಲ್ಲಿ ಒಂದು ಇದೇ ತರ ಬೆಳ್ಳಿಗೆ ಒಂದು ಗಟ್ಟಿ ಇದು ಕಾಣಿಸ್ತಾ ಇತ್ತು. ಅಪ್ಪೇ ತೀರ್ಮಾನ ಮಾಡಿ ಓ ಆ ರೀತಿ ದೇವರ ಆ ವಾಕ್ಯವನ್ನು ಕೊಟ್ಟು ನನಗೆ ಹೇಳಿದ್ಮೇಲೆ ಭಯ ಬಂದ್ಬಿಡ್ತು. ತೀರ್ಮಾನ ತಗೊಂಡೆ. ಅವಾಗ ಯಾರು ಎನ್ನ ಕೊಡ್ತಾலும் ஒரு தடவைக்கு 10 யோசிச்சு சாப்பிடணும். ಇನ್ನು ಮುಂದೆ ಯಾರು ಹೋದ್ರು ಸರಿ, ಅವ್ರು ಏನು ಕೊಟ್ಟರು ಸರಿ, ತಿನ್ನಬಾರದು, ಅದನ್ನ ಯೋಚಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವಾಗಿಂದ ಎಚ್ಚರಿಕೆಯಿಂದ ಇರಕ್ಕೆ ಶುರು ಮಾಡಿಬಿಟ್ಟೆ. அடுத்த ஒரு வாரத்திலேயே எனக்கு
ದೇವರ ಹತ್ರ ಕ್ಷಮೆ ಕೇಳಿ ಹತ್ಕೊಂಡು ಪ್ರಾರ್ಥಿಸಿರೋದ್ರಿಂದ ಬರ್ತಾ ಬರ್ತಾ ಒಂದು ವಾರದಲ್ಲಿ ದೇವರು ಅದನ್ನ ವಾಸಿ ಮಾಡಿಕೊಟ್ಟರು. ಪನಿಷ್ಮೆಂಟ್ ದೇವರು ನಮಗೆ ಸ್ತೋತ್ರ ಸಿಗುತ್ತಾರೆ. அந்த பனிஷ்மெண்ட் எனக்கு வரலன்னா ಈ ಒಂದು ಎಚ್ಚರಿಕೆಯಿಂದ ಒಂದು ಶಿಕ್ಷೆ ನನಗೆ ಸಿಕ್ಕಿರಲಿಲ್ಲ ಅಂದ್ರೆ ನಾನು அதுல எனக்கு இதுல எனக்கு தப்பு போயிட்டே இருந்தேன். ಹಾಗಾದ್ರೆ ಇನ್ನೂ ಅಪಾಯದಂತೆ ಇನ್ನೂ ಹೆಚ್ಚಾಗಿ ಅವ್ರ ಕಡೆ ಸೇರಕ್ಕೆ ಒಂದು ಅವಕಾಶ ಇತ್ತು. ದೇವರು ಎಚ್ಚರಿಕೆಯಿಂದ ನಿಲ್ಲಿಸಿ கேட்டாங்க நாங்கெல்லாம் இருக்கிறோம் உங்களுக்கு மட்டும் என்ன விசேஷம்? ಆಗ ಅಕ್ಕಪಕ್ಕ ಇರೋರು ಹೇಳಿದ್ರು, ನಾವೆಲ್ಲ ನೀವು ಕೊಟ್ರೆ ತಿಂತೀವಿ, ನೀವ್ ಯಾಕೆ ನಾವು ಕೊಟ್ರೆ ತಿನ್ಬಾರ್ದು ಅಂತ ಹೇಳಿ ನಮಗೆ ಸಮಾಧಾನ ಮಾಡಿ. இல்ல மற்ற ಜನಗಳೇ கேட்டாங்க, ಬೇರೆ ಜನರನ್ನೇ ಕೇಳಿದ್ರು. நான் சொன்னேன் அவரே எனக்குள்ள ஏசப்பா இருக்கிறார், ನನ್ನಲ್ಲಿ ಯೇಸು ಜೀವಿಸ್ತಾ ಇದ್ದಾರೆ, ನಾನು அவருக்கு ஒத்து போல ನನಗೂ ಅವ್ರಿಗೂ ನಾನು ಅವ್ರ ಮಗಳಾಗಿ ಇರೋದ್ರಿಂದ ಇದಕ್ಕೆ ಒಪ್ಪಣೆ ಇಲ್ಲ, ಇಬ್ರಿಗೂ ಸಂಬಂಧ ಇಲ್ಲ. இப்ப தப்பானது சாப்பிட்டா உடனே எனக்கு ஏதாவது சிக்காயிடும். ನಾನು ಈ ತರ ಏನಾದ್ರು ತಗೊಂಡ್ರೆ ನನಗೆ ದೇವರು ಶಿಕ್ಷೆ ಕೊಟ್ಬಿಡ್ತಾನೆ, ಅದರಿಂದ ಭಯ ಬೇಡ ನನಗೆ. இன்னைக்கு வரைக்கும் அப்படிதான் கொண்டு வச்சிருக்கிறேன். ಇವತ್ತಂಗ ನಾನು ಅದೇನೇ ನಾನು ಹಿಂಬಾಲಿಸ್ತಾ ಇದ್ದೀನಿ. ಅಲ್ಲೆಲ್ಲೂಯಾ. கர்த்தர் நம்மளை பரிசுத்தமா பாதுகாத்துக்கணும்னு ದೇವರು ನಮ್ಮನ್ನು ಪರಿಶುದ್ಧವಾಗಿ ಕಾಪಾಡಕ್ಕೆ ಇದೆಲ್ಲ ಒಂದು ಎಚ್ಚರಿಕೆ, ಅದರಿಂದ ನೀವು ಎಚ್ಚರಿಕೆ ಇರಿ. இன்னைக்கு உங்களுக்கு ஆர்டருக்கு உங்களுக்கு கொடுத்த எச்சரிக்கை என்னன்னா, ಇವತ್ತು ನಿಮಗೆ ನನಗೆ ದೇವರು ಎಚ್ಚರಿಕೆ ಭಯದ ವಾಕ್ಯದಿಂದ ಕೊಟ್ಟದ್ದು ಏನಂತ ಹೇಳಿದ್ರೆ, நீங்க போகிற இடத்துல கர்த்தரை விட்டுட்டு மற்றவங்க கிட்ட நீங்க ಓವರ ಒಪ್ಪಂದ ಮಾಡಿಕಾದೀಗ. ನೀವು ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಅಕ್ಕಪಕ್ಕ ಇರೋ ಜೊತೆಗೆ ಪಳಗಿರಿ, ಎಲ್ಲ ಮಾತಾಡ್ರಿ, ಆದರೆ ನಿಜವಾದ ದೇವರು ಒಬ್ಬರನ್ನ ಬಿಟ್ಟು ಯಾವ ಇದರಲ್ಲಿ ಸಾப்பிಡக்கூடாது, ಬರೀ ಇಟ್ಟದ ಸಾಪಿಡக்கூடாது. ಇದು ಆಗಿದೆಯಾ ಇಲ್ವಾ ಅಂತ ವಿಚಾರಿಸ್ಬಿಟ್ಟು ನೀವು ಅವ್ರ ಮನೆಗೆ ಹೋಗಿ ಅದರಲ್ಲಿ ಸಂಬಂಧ ಕೊಳ್ಳಬಾರದು ಅಂತ ವೇದವಾಕ್ಯ. ಕರ್ತರು ಆಶೀರ್ವದಿಸ್ತಾರೆ. எந்த ஒரு வியாதி வேதனை வராம உங்களை காப்பாற்றணும். ಹಲ್ಲೆಲೂಯಾ. ಯೇಸಪ್ಪ ನಿಮ್ಮೆಲ್ಲರೂ ಚೆನ್ನಾಗಿ ಕಾಪಾಡಬೇಕು ಅಂತ ಬೇಡ್ಕೊಳ್ತೀನಿ. ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ದೇವರು ನಮಗೆ 2 எச்சரிக்கை கொடுக்கலாம், ஒரு எச்சரிக்கை. ஏன்னா உங்களுக்கு இவ்வளவு எக்ஸ்பிளைன் பண்ணாதான் உங்களுக்கு புரியும் நான் நினைக்கிறேன். ಈ ತರ ಇವಾಗ ಅರ್ಥ ಆಯ್ತು. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ. ಈ ತರ ಎಚ್ಚರಿಕೆ ನಮಗೆ ಬೇಕು. ಏನ್ ಹೇಳ್ತೀರಾ? ಈ ಎಚ್ಚರಿಕೆ ಇಲ್ಲದೆ ಮಕ್ಕಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಕಡೆ ನಾವು ಸೇರ್ಕೊಂಡು ಬಿಡ್ತೀವಿ. ನಾವು ದೊಡ್ಡ ಅಪಾಯ ನಮಗೆ ಬರುತ್ತೆ, ಶಿಕ್ಷೆಗಳು ಬರುತ್ತೆ. கை கால்ல போயிடுறாங்க சிலவங்க, ಕೆಲವರಿಗೆ ப்ராப்ளம் ஆயிடுறாங்க, பிள்ளைங்க எவ்வளவு பிரச்சனை வருது ನಾವು பார்க்கிறோம். ಎಷ್ಟೋ ಜನಕ್ಕೆ ಏನೇನು ಅಪಾಯ ಆಗಿದೆ ನಮ್ಗೆ ಚೆನ್ನಾಗಿ ಗೊತ್ತು. ஆனா ஒன்னனுக்கு பைபிள் போட்டு என்னென்ன காரணம் போட்டுருக்கு. ನೆಕ್ಸ್ಟ್ ನಾವು ನೋಡೋಣ ಯಾವ ವಿಷಯ ನೀವು ಮಾಡಿದ್ರೆ ಏನೇನು ಕಾಯಿಲೆಗಳು ಬರುತ್ತೆ ಅಂತ ನಾವೆಲ್ಲ ಬರ್ಕೊಂಡಿದ್ದೀವಿ. இந்த ஒரு சாபமோ பாவமோ வராம கர்த்தர் காப்பாற்றணும். ನಮಗೆ ಯಾವ ಶಾಪ ಪಾಪ ಏನು ನಮಗೆ ಬರ್ಕೊಡುದು ಅಂತ ಯೇಸಪ್ಪ ಹತ್ರ ಬೇಡ್ಕೊಳ್ತೀನಿ. ನಾವು ನೀವು ಎಚ್ಚರಿಕೆಯಿಂದ, ஏன்னா நம்மளால நம்ம பிள்ளைகளுக்கோ நம்ம பேர பிள்ளைக்கோ பிரச்சனை வரக்கூடாது. ನಾವು ಮಾಡಿದ ತಪ್ಪಿಂದ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ರೀತಿ ಯಾವ ಅಪಾಯವೂ ಶಾಪವೂ ಬರ್ಕೊಡುದು ಅಂತ ನಾವು ಎಚ್ಚರಿಕೆಯಾಗಿ ಪಳಗಬೇಕು. ஏன்னா 3ஆம் 4ஆம் தலைமுறை மட்டும் ವಿಚಾರಿಸಬೇಕು. 3-4 ತಲೆಮಟ್ಟಕ್ಕೂ ನಾನು ವಿಚಾರಿಸೋನಾಗಿದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. கர்த்தர் நம்மெல்லாரையும் ஆசீர்வதிப்பார். ಯೇಸಪ್ಪ ನಮ್ಮ ಎಲ್ಲರನ್ನು ಆಶೀರ್ವದಿಸಲಿ. உங்களுக்கு இது புரிஞ்சிருக்கும்னு நினைக்கிறேன். ನಿಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ನಾನು ದೇವರೊಳಗೆ ನಂಬಿದ್ದೀನಿ. கர்த்தர் பிரசன்னம். ದೇವರು ನಮಗೆ ಸ್ತೋತ್ರ. ಎದ್ದು ನಿಲ್ಲಿಸಿ.